श्रीगुरो पाहि मां परमदयाळो पाहि मां शृङ्गेरि जगद्गुरो पाहि मां भारती तीर्थ पाहि मां। परमगुರು परमेष्ठ्यगुರು परात्परगुರು ಸದ್ಗುರುಪಾದಕಾಭ್ಯೋ ನಮೋ ನಮಃ. ಆಸ್ತಿಕ ಭಗವದ್ಭಕ್ತರೇ ಹಾಗೂ ಗುರುಬಂಧುಗಳೇ, ಈ ಪರ್ವಕಾಲದಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಚಿಂತನೆಯ ಅಂಗಳಕ್ಕೆ ನಾವೆಲ್ಲರೂ ಪಾದಾರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಪೂರ್ವ ಪೀಠಿಕೆಯ ಭಾಗವನ್ನಾಗಿ ಬ್ರಹ್ಮಜ್ಞಾನವೆಂದರೇನು, ಬ್ರಹ್ಮಜ್ಞಾನಿಗಳು ಯಾವ ರೀತಿ ಇರ್ತಾರೆ, ಆ ಬ್ರಹ್ಮಜ್ಞಾನದ ಹಂತವನ್ನು ತಲುಪಬೇಕಾದರೆ ಅನೇಕ ಮಜಲಗಳನ್ನು ಹಂತಗಳನ್ನು ಮನುಷ್ಯ ದಾಟಬೇಕಾಗತ್ತೆ. ಅಂತಹ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದವರ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಪೂರ್ವ ಪೀಠಿಕೆಯನ್ನಾಗಿ ತೆಗೆದುಕೊಂಡು, ಆ ನಂತರದಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಜೀವನದಲ್ಲಿ ಆದಂತಹ ಮಹತ್ತರವಾದ ಬದಲಾವಣೆ ಏನಿದೆ ಆ ಒಂದು ಎರಡು ಘಟನೆಗಳನ್ನು ತೆಗೆದುಕೊಂಡು ಈ ಬ್ರಹ್ಮಜ್ಞಾನದ ಜೊತೆ ಅದನ್ನು ತುಲನೆಯನ್ನು ಮಾಡ್ತಾ ನನ್ನ ಪ್ರವಚನವನ್ನು ಮುಂದುವರಿಸ್ತಾ ಹೋಗ್ತೀನಿ. ಮುಂಡಕೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ ಅಂತ ಒಂದು ಮಾತು ಬರುತ್ತೆ, ಉಪನಿಷತ್ತಿನ ವಾಕ್ಯ. ಈ ವಾಕ್ಯದ ಅರ್ಥ ಏನಪ್ಪ ಅಂತಂದರೆ, ಮನುಷ್ಯರಾದ ನಾವೆಲ್ಲರೂ ಸಹ ಲೌಕಿಕವಾದಂತಹ ಐಶ್ವರ್ಯವನ್ನು, ಲೌಕಿಕವಾದಂತಹ ಸಂಪತ್ತನ್ನು ಬಯಸೋರು. ಯಾವಾಗ ನಮಗೆ ಲೌಕಿಕ ಐಶ್ವರ್ಯ, ಲೌಕಿಕ ಸಂಪತ್ತು ದೊರಕುತ್ತೋ ಆನಂದದ ಒಂದು ಹಂತಕ್ಕೆ ನಾವು ತಲುಪ್ತೀವಂತೆ. ಆ ಆನಂದವನ್ನು ಮನುಷ್ಯ ಆನಂದ ಅಂತ ಉಪನಿಷತ್ತೇ ಪ್ರತಿಪಾದಿಸಿದೆ. ಭೂತಿಕಾಮಃ ಅಂತ ಹೇಳಬೇಕಾದ್ರೆ ನಮಗೆ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಯಾವುದು ನಿಜವಾದ ಐಶ್ವರ್ಯ, ಯಾವುದು ನಿಜವಾದ ಸಂಪತ್ತು ಅನ್ನೋದನ್ನು ಸರಿಯಾಗಿ ನಾವು ಅರ್ಥೈಸಿದಾಗ ಈ ಉಪನಿಷತ್ತಿನ ವಾಕ್ಯಕ್ಕೆ ಅರ್ಥ ಬರುತ್ತೆ. ಜ್ಞಾನವೆಂಬ ಸಂಪತ್ತು ಏನಿದೆ ಅದನ್ನೇ ನಾವು ನಿಜವಾದ ಐಶ್ವರ್ಯ ಅಂತ ನಾವು ಕರಿಬೇಕು. ಯಾರು ಜ್ಞಾನವೆಂಬ ಸಂಪತ್ತನ್ನು ತಮ್ಮ ಜೀವಿತ ಕಾಲದಲ್ಲಿ ಗಳಿಸಿರುತ್ತಾರೋ ಅವರು ಆನಂದದ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಬಹುದು ಎನ್ನುವ ಮಾತಿನಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಇನ್ನು ಆ ಜ್ಞಾನದ ಮುಂದಿನ ಭಾಗಕ್ಕೆ ನಾವು ಹೋದರೆ ಬ್ರಹ್ಮಜ್ಞಾನ ಅಂತ ನಾವು ಕರಿತೀವಿ. ಯಾವಾಗ ನಾವು ಬ್ರಹ್ಮಜ್ಞಾನಿಗಳಾಗ್ತೇವೋ, ಬ್ರಹ್ಮಜ್ಞಾನವನ್ನು ಅರಿಯುವ ಮಟ್ಟಕ್ಕೆ ನಾವು ಸಾಧನೆಯನ್ನು ಮಾಡ್ತೇವೋ, ಆಗ ಆನಂದದ ಇನ್ನೊಂದು ಹಂತವನ್ನು ನಾವು ತಲುಪ್ತಾ ಹೋಗ್ತೀವಂತೆ. ಹಾಗಾಗಿ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ, ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ. ಆತ್ಮಜ್ಞಂ ಅಂದರೆ ಯಾರು ಆತ್ಮನನ್ನು ತಿಳಿದಿರುತ್ತಾರೋ, ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳಂಥ ಮಹಾತ್ಮರು ಯಾರು ಆತ್ಮನನ್ನು ತಿಳಿದಿರುತ್ತಾರೋ ಅವರನ್ನು ಮನುಷ್ಯನಾದವನು ಅರ್ಚಿಸಬೇಕು. ಅವರನ್ನು ಮನುಷ್ಯನಾದವನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಮುಂದುವರೆದಾಗ ಇಹ ಹಾಗೂ ಪರ ಎರಡರ ಸಾಧನೆ ಸಮನ್ವಿತವಾಗಿ ನಾವು ಒಂದು ಆ ಮೋಕ್ಷ ಅಂತ ನಾವೇನು ಕರಿತೀವಿ ಆ ಹಂತಕ್ಕೆ ತಲುಪಬಹುದು ಅನ್ನೋದನ್ನು ಉಪನಿಷತ್ತಿನ ಈ ವಾಕ್ಯ ಪ್ರತಿಪಾದಿಸಿರುತ್ತೆ. ಇಲ್ಲಿ ಶಂಕರಾಚಾರ್ಯರ ಮೋಹಮುದ್ಗರದ ಇನ್ನೊಂದು ಶ್ಲೋಕವನ್ನು ನಾನು ತೆಗೆದುಕೊಂಡಿದ್ದೇನೆ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಅಂತ ಆ ಉಚ್ಛ್ರಾಯ ಸ್ಥಿತಿ ಏನಿದೆ ಅದನ್ನು ಶಂಕರ ಭಗವತ್ಪಾದಾಚಾರ್ಯರು ಮೋಹಮುದ್ಗರದಲ್ಲಿ ಭಜಗೋವಿಂದಮಲ್ಲಿ ಹೇಳಿದ್ದಾರೆ. ಯೋಗರತೋವಾ ಭೋಗರತೋವಾ, ಒಬ್ಬ ಮನುಷ್ಯ ಯೋಗಿಯಾಗಿರಲಿ ಅಥವಾ ಲೌಕಿಕ
ಕಾಮನೆಯನ್ನು ಪೂರೈಸಿಕೊಳ್ಳುತ್ತಾ ಇರತಕ್ಕಂತಹ ಭೋಗಿಯಾಗಿರಲಿ, ಸಂಗರತೋವ ಸಂಗವಿಹೀನ, ಸತ್ಸಂಗದಲ್ಲಿ ಅವನು ಕಾಲವನ್ನು ಕಳೆಯುತ್ತಿರಲಿ, ಅಥವಾ ಸಂಘವಿಹೀನನಾಗಿ ಅವನದೇ ಆದಂತಹ ಒಂದು ಜೀವನವನ್ನು ನಡೆಸ್ತಾ ಇರಲಿ, ಯಾರಾಗಿರ್ಬೋದು. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರ ಮನಸ್ಸು ಬ್ರಹ್ಮಭಾವದಲ್ಲಿ ಲೀನವಾಗಿರುತ್ತೋ ಅದರಿಂದ ಆಗತಕ್ಕಂತಹ ಮಹತ್ತಾದ ಪ್ರಯೋಜನವೇನು ಅಂತ ಒಂದು ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಶಂಕರಾಚಾರ್ಯರೇ ಉತ್ತರವನ್ನು ಕೊಟ್ಟಿದ್ದಾರೆ. ನಂದತಿ ನಂದತಿ ನಂದತ್ಯೇವ, ಆನಂದಿಸುತ್ತಾ ಇರುತ್ತಾನೆ, ಆನಂದಿಸುತ್ತಾ ಇರುತ್ತಾನೆ, ಆನಂದಿಸುತ್ತಲೇ ಇರುತ್ತಾನೆ ಅಂತ ನಂದತಿ ನಂದತಿ ನಂದತ್ಯೇವ ಅಂತ. ಯಾಕಂದರೆ ನಮಗೆಲ್ಲ ಸಂತೋಷ ಅಂದರೆ ಏನು ಅಂತ ಗೊತ್ತಿದೆ, ಆದರೆ ಸಂತೋಷಕ್ಕೆ ಪರ್ಯಾಯ ಪದವನ್ನಾಗಿ ಆನಂದ ಅಂತ ಉಪಯೋಗಿಸ್ಬಿಡ್ತೀವಿ. ಆದರೆ ಸಂತೋಷಕ್ಕೆ ಪರ್ಯಾಯ ಪದ ಆನಂದವಲ್ಲ. ಕ್ಷಣಿಕ ಸುಖವನ್ನು ನಾವು ಸಂತೋಷ ಅಂತ ಕರೆದ್ರೆ ಯಾವುದು ಶಾಶ್ವತ ಸುಖವೋ ಅದನ್ನು ಆನಂದ ಎನ್ನುವ ಹೆಸರಿನಿಂದ ಕರಿಬೇಕಾಗಿರೋದ್ರಿಂದ ಶಂಕರ ಭಗವತ್ಪಾದಾಚಾರ್ಯರು ಈ ಶ್ಲೋಕದಲ್ಲಿ ನಂದತಿ ನಂದತಿ ನಂದತ್ಯೇವ ಅನ್ನುವ ವಾಕ್ಯವನ್ನು ಪ್ರಯೋಗ ಮಾಡಿ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ಅಂತ ಹೇಳಿರೋದ್ರಿಂದ ಬ್ರಹ್ಮಜ್ಞಾನವನ್ನು ಪಡೆಯುವ ನಿಟ್ಟಿನಲ್ಲಿ ಮನುಷ್ಯನಾದವನು ತನ್ನ ಜೀವಿತ ಕಾಲದಲ್ಲಿ ಪ್ರಯತ್ನಪೂರ್ವಕವಾಗಿ ಸಾಗಲೇಬೇಕು ಅಂತ ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಬರ್ತೀನಿ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿ ಅಂತ ಒಂದು ಭಾಗ ಬರುತ್ತೆ. ಆ ಬ್ರಹ್ಮಾನಂದವಲ್ಲಿಯಲ್ಲಿ ಬ್ರಹ್ಮಾನಂದ ಮೀಮಾಂಸಾ ಅಂತ ಬರುತ್ತೆ. ಯಾಕೆ ಇದನ್ನು ನಾನು ತಗೊಂಡಿದ್ದೀನಿ ಅಂತಂದರೆ, ಆ ಆನಂದದ ಪರಮೋತ್ಕೃಷ್ಟ ಆ ಭಾಗ ಏನಿದೆ ಅದನ್ನು ನಾವು ತಲುಪಬೇಕು ಅಂತಿದ್ರೆ ಅನೇಕ ಮಜಲುಗಳನ್ನು, ಅನೇಕ ಸ್ಥಿತಿಗಳನ್ನು ದಾಟಬೇಕಾಗತ್ತೆ ಅಂತ ಉಪನಿಷತ್ತು ಈ ಬ್ರಹ್ಮಾನಂದವಲ್ಲಿಯಲ್ಲಿ ಬ್ರಹ್ಮಾನಂದ ಮೀಮಾಂಸದಲ್ಲಿ ಪ್ರತಿಪಾದನೆ ಮಾಡಿರುತ್ತೆ. ಅದು ಹೇಳ್ತಾ ಹೋಗುತ್ತೆ, ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ. ಯಾವುದು ಮನುಷ್ಯನ ಆನಂದ ಅನ್ನುವುದನ್ನು ಉಪನಿಷತ್ತು ಈ ವಾಕ್ಯದಲ್ಲಿ ಹೇಳಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠಃ, ಮನುಷ್ಯನು ಪರಿಪೂರ್ಣ ಆರೋಗ್ಯವಂತನಾಗಿದ್ದರೆ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠಃ. ಹಾಗೆಯೇ ತಸ್ಯ ಯಂ ಪೃಥಿವೀ ಸರ್ವಾವಿತ್ತಸ್ಯ ಪೂರ್ಣಾ ಸ್ಯಾತ್, ಅವನಿಗೆ ಲೌಕಿಕ ಐಶ್ವರ್ಯ ಏನಾದ್ರು ಸಿಕ್ಬಿಟ್ರೆ ಆಗ ಅದನ್ನೇನಂತ ಕರೆದಿದ್ದಾರೆ ಅಂದರೆ ಸಯೇಕೋ ಮಾನುಷ ಆನಂದ, ಅದನ್ನು ಮನುಷ್ಯನ ಆನಂದ ಅಂತ ಕ್ಲಿಯರ್ ಆಗಿ ಉಪನಿಷತ್ತು ಡಿಫೈನ್ ಮಾಡಿದೆ. ಇನ್ನು ಮುಂದಕ್ಕೆ ಹೇಳ್ತಾ ಹೋಗುತ್ತೆ, ತೇಯೇ ಶತಂ ಮಾನುಷ ಆನಂದ, ಮನುಷ್ಯನ ಆನಂದವನ್ನು 100 ಪಟ್ಟು ಹೆಚ್ಚಿಸಿದರೆ, ತೇಯೇ ಶತಂ ಮನುಷ್ಯ ಆನಂದವನ್ನು 100 ಪಟ್ಟು ಹೆಚ್ಚಿಸಿದರೆ ಏನಾಗುತ್ತೆ, ಸಯೇಕೋ ಮನುಷ್ಯ ಗಂಧರ್ವಾಣಾನಂದ, ಅದನ್ನು ಮನುಷ್ಯ ಗಂಧರ್ವ ಆನಂದ ಅಂತ ಉಪನಿಷತ್ತು ಹೇಳುತ್ತೆ. ಅದರ 100 ಪಟ್ಟು ತೇಯೇ ಶತಂ ಮನುಷ್ಯ ಗಂಧರ್ವಾಣಾನಂದ, ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ, ಸಯೇಕೋ ದೇವಗಂಧರ್ವಾಣಾನಂದ, ಅದನ್ನು ದೇವಗಂಧರ್ವ ಆನಂದ ಅಂತ ಕರೆದಿದ್ದಾರೆ. ಹೀಗೆ ಪಿತೃಗಳ ಆನಂದ, ಕರ್ಮದೇವತೆಯ ಆನಂದ, ಇಂದ್ರನ ಆನಂದ, ಬೃಹಸ್ಪತಿಯ ಆನಂದ, ಹೀಗೆ ಹೋಗ್ತಾ 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 ಪ್ರಜಾಪತಿಯ ಆನಂದದ ಸ್ಥಿತಿಗೆ ಉಪನಿಷತ್ತು ಬಂದು ನಿಲ್ಲುತ್ತೆ. ಅದು ಹೇಳುತ್ತೆ ಅವಾಗ, ತೇಯೇ ಶತಂ ಪ್ರಜಾಪತೇರಾನಂದ, ಆ ಪ್ರಜಾಪತಿಯ ಆನಂದವನ್ನು 100 ಪಟ್ಟು ಹೆಚ್ಚು ಮಾಡಿದಾಗ ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತಂದರೆ ಸ ಏಕೋ ಬ್ರಹ್ಮಣ ಆನಂದ, ಅದು ಸಹಜವಾದ ಬ್ರಹ್ಮಣ ಸ್ಥಿತಿ ಅಂತ ಏನು ಕರಿತೀವಿ, ಅಥವಾ ಬ್ರಹ್ಮಜ್ಞಾನ ಅಂತ ಏನು ಕರಿತೀವಿ, ಯಾವುದು ಉಚ್ಛ್ರಾಯ ಆನಂದ ಅಂತ ನಾವು ಡಿಫೈನ್ ಮಾಡಿದ್ದೀವಿ, ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿಗೆ ತೇಯೇ ಶತಂ ಬ್ರಹ್ಮಣ ಆನಂದ ಅಂತ ಮುಂದಕ್ಕೆ ಉಪನಿಷತ್ತು ಹೇಳಿಲ್ಲ. ಯಾರು ಬ್ರಹ್ಮಾನಂದದ ಅನುಭೂತಿಯನ್ನು ಹೊಂದಿರುತ್ತಾರೋ ನಂದತಿ ನಂದತಿ ನಂದತ್ಯೇವ, ಇನ್ನು ಮುಂದಿನ ಯಾವ ಆನಂದದ ಸ್ಥಿತಿಯೂ ಇರೋದಿಲ್ಲ. ಪ್ರಪಂಚಕ್ಕೆ ಅವರು ಬೇರೆ ರೀತಿಯೇ ಕಾಣ್ತಾ ಇರ್ತಾರೆ, ತಾವು ಆನಂದದ ಅನುಭೂತಿಯಲ್ಲಿರ್ತಾರೆ. ಅಲ್ಲಿಗೆ ಮ್ಯಾಕ್ಸಿಮಮ್ ಸ್ಟೇಜ್ ಅಂತ ನಾವೇನು ಕರಿತೀವಿ ಅದನ್ನು ರೀಚ್ ಆಗಿರ್ತಾರೆ. ಇಂತಹ ಸಾಧನೆಯನ್ನು ಮಾಡಿದಂತಹ ಅನೇಕ ಸತ್ಪುರುಷರು ಈ ಭರತಖಂಡವನ್ನು ಪವಿತ್ರ ನೆಲೆಯನ್ನಾಗಿಸಿದ್ದಾರೆ.
ಇಂತಹ ಭರತಖಂಡದಲ್ಲಿ ಜನ್ಮ ಪಡೆದಂತಹ ನಾವೆಲ್ಲರೂ ಸಹ ಧನ್ಯರು 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 ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಹೋಗ್ಬೋದು. ನೋಡಿ, ಅಂತಹ ಆನಂದದ ಸ್ಥಿತಿಯನ್ನು ತಲುಪಿದಾಗ ಯಾವ ಥರ ಆಗಿರುತ್ತೆ ಅಂದರೆ ಅನಿರ್ವಚನೀಯವಾದಂತಹ ಆನಂದ. ಅದನ್ನು ಮಾತಿನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಅದು ಉಪನಿಷತ್ತೇ ಹೇಳ್ಬಿಡುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದರೆ ಆ ಆನಂದನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೋದೆ, ಯಥೋ ವಾಚೋ ನಿವರ್ತಂತೆ, ಮಾತು ಮುಟ್ಟದ. ನಿವರ್ತಂತೆ ಅಂದರೆ ವಾಪಸ್ ಬಂದ್ಬಿಡುತ್ತಂತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಮಾತು ಹೋಗುತ್ತಂತೆ, ಆದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಯಥೋ ವಾಚೋ ನಿವರ್ತಂತೆ, ವಾಪಸ್ ಬರ್ತಾ ಇದೆ. ಅಪ್ರಾಪ್ಯ ಮನಸಾ ಸಹ, ಮನಸ್ಸಿಗೆ ನಿಲುಕದಂತಹ ಸ್ಥಿತಿ ಅದಾಗಿರುತ್ತೆ. ಅದನ್ನು ಬ್ರಹ್ಮಾನಂದ ಅಂತ ನಾವು ಕರಿತೀವಿ. ಅಂತಹ ಆನಂದದ ಉಚ್ಛ್ರಾಯದ ಸ್ಥಿತಿಯನ್ನು ತಲುಪಿದಂತಹ ಮಹಾತ್ಮರ ಸಾಲಿನಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಸೇರಿದ್ದಾರೆ. ಇವತ್ತು ಅವರ ಆರಾಧನೆಯ ಘಟ್ಟದಲ್ಲಿ, ಪರ್ವಕಾಲದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಪೂರ್ವಪೀಠಿಗೆ ಏನಕ್ಕೆ ತಗೊಂಡೆ ಅಂತಂದರೆ, ಚಂದ್ರಶೇಖರ ಭಾರತೀ ಸ್ವಾಮಿಗಳು ದಕ್ಷಿಣಾಮ್ನಾಯ ಶಾರದಾ ಪೀಠದ 34ನೇ ಅಧಿಪತಿಗಳಾಗಿದ್ದರು. ಬ್ರಹ್ಮಾನಂದದ ಅನುಭೂತಿಯನ್ನು ಅನುಭವಿಸಿದ್ದರು. ಅವಧೂತ ಅಗ್ರೇಸರರು. ಇಷ್ಟೇ ಹೇಳಿಬಿಟ್ರೆ ಇದಕ್ಕೆ ಯಾವುದಕ್ಕೆ ಒಂದು ಚೂರು ಅರ್ಥನೇ, ಈ ಮಾತಿಗೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ಆನಂದದ ಸ್ಥಿತಿ ಏನು ಅಂತ ಹೇಳಿದಾಗ, ಇಂತಹ ಸ್ಥಿತಿಯನ್ನು ತಲುಪಿದಂತಹ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಸಂಸ್ಮರಣೆಯನ್ನು ನಾವೆಲ್ಲ ಮಾಡ್ತಿದ್ದೀವಿ ಅಂತಂದರೆ, ಮುಂದೊಂದು ದಿನ ಅವರ ಅನುಗ್ರಹ ವಿಶೇಷದಿಂದ ನಾವು ಅಂತಹ ಹಂತವನ್ನು ಈ ಜನ್ಮದಲ್ಲಾಗಲಿಲ್ಲ ಅಂತಂದ್ರು ಮುಂದೊಂದು ಜನ್ಮದಲ್ಲಿ ತಲುಪ್ತೇವೆ ಅನ್ನೋದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಅಂತ ಈ ಗುರುಗಳ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಕ್ಕೆ ಬರ್ತೀನಿ. ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ತಾತ ಸುಭಾಶಾಸ್ತ್ರಿಗಳು ಅಂತ. ಅವರು ನವವ್ಯಾಕರಣ ಪಂಡಿತರು, ಅವರೂ ಸಹ ಅವಧೂತರು. ನೋಡಿ, ಸಾಮಾನ್ಯವಾಗಿ ತಾತನ ಎಷ್ಟೋ ಗುಣಗಳು ಮೊಮ್ಮಕ್ಕಳಿಗೆ ಬರುತ್ತಂತೆ. ಈಗ ಸಿಟ್ಟು ಬರುತ್ತೆ, ಅಥವಾ ಇನ್ಯಾವುದೋ ತಾಳ್ಮೆ ಗುಣ ಬಂದಿರುತ್ತೆ, ಇದೆಲ್ಲ ಮೊಮ್ಮಕ್ಕಳಿಗೆ ಹರಿದು ಬರುತ್ತಂತೆ. ಆದರೆ ಅವಧೂತ ಲಕ್ಷಣಗಳು ತಾತನಿಂದ ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ಹರಿದು ಬಂತು ಅಂತಂದರೆ ಎಂತಹ ವಿಶೇಷತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಸುಬ್ಬಾಶಾಸ್ತ್ರಿಗಳ ಮಗ ಯಾರಪ್ಪ ಅಂದರೆ ಗೋಪಾಲಶಾಸ್ತ್ರಿಗಳು ಅಥವಾ ಗೋಪಶಾಸ್ತ್ರಿಗಳು. ಈ ಗೋಪಶಾಸ್ತ್ರಿಗಳು ಲಕ್ಷ್ಮಮ್ಮ ದಂಪತಿಗಳ 14ನೆಯ ಸಂತಾನವಾಗಿ ಶ್ರೀ 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 ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅವತಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅವತಾರ ಮಾಡ್ತಾರೆ. ಸುನಂದನಾಶ್ವಾಯು ಕೃಷ್ಣ ಮಗಯ ಏಕಾದಶಿ ಭವಾಯ ನಮಃ ಅಂತ ಅವರ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಒಂದು ನಾಮ ಬರುತ್ತೆ. ಅಂದರೆ ನಂದನ ನಾಮ ಸಂವತ್ಸರದಲ್ಲಿ ಆಶ್ವಯುಜದ ಕೃಷ್ಣ ಪಕ್ಷದ ಏಕಾದಶಿಯಂದು, ಅಂದರೆ 1892ರಂದು ಅವರ ಜನನವಾಗುತ್ತೆ. ಅವರಿಗೆ ನರಸಿಂಹ ಅಂತ ಹೆಸರಿಡ್ತಾರೆ. ಆ ಲಕ್ಷ್ಮಮ್ಮ ಮತ್ತು ಗೋಪಶಾಸ್ತ್ರಿಗಳು 13 ಸಂತಾನಗಳನ್ನು ಕಳೆದುಕೊಂಡಿರ್ತಾರೆ. 14ನೆಯ ಸಂತಾನವಾಗಿ ಅವಧೂತರ ಅವತಾರವಾಗುತ್ತೆ. ಅಂದರೆ ಗೋಕರ್ಣ ಮಹಾಬಲೇಶ್ವರನನ್ನು, ಉಡುಪಿ ಶ್ರೀಕೃಷ್ಣನನ್ನು ಆರಾಧನೆ ಮಾಡಿದುದರ ಫಲವಾಗಿ ಅವರ ಮನೆದೇವರು ಯಾರಪ್ಪ ಅಂದರೆ ನರಸಿಂಹ. ಹಾಗಾಗಿ ನರಸಿಂಹ ಅಂತಲೇ ಅವರ ಪೂರ್ವಾಶ್ರಮದ ಹೆಸರು. ನರಸಿಂಹಶಾಸ್ತ್ರಿ ಅಂತ ಅವರ ಪೂರ್ವಾಶ್ರಮದ ಹೆಸರು. ನರಸಿಂಹ ಅಂತ ಹೆಸರಿಡೋದಕ್ಕೆ 3 ಕಾರಣಗಳಿತ್ತಂತೆ. ಮೊದಲನೇ ಕಾರಣ ಏನಪ್ಪ ಅಂದರೆ ಅವರ ಮನದೇವರ ಹೆಸರು ಮಗನಿಗೆ ಇಡಬೇಕು ಅನ್ನೋ ದೃಷ್ಟಿಯಿಂದ ಇಟ್ಟರು. ಇನ್ನೊಂದು, ಅವರ ಅಜ್ಜನಾದಂತಹ ಸುಬ್ಬಾಶಾಸ್ತ್ರಿಗಳನ್ನು ಶೃಂಗೇರಿಗೆ ಕರೆತಂದವರು ಉಗ್ರ ನರಸಿಂಹ ಭಾರತೀ ಸ್ವಾಮಿಗಳು. ಹಾಗೆಯೇ ಅವರನ್ನು, ಅಂದರೆ ಗೋಪಶಾಸ್ತ್ರಿಗಳನ್ನು ಮತ್ತು ಲಕ್ಷ್ಮಮ್ಮ ದಂಪತಿಗಳನ್ನು, ಹಾಗೆಯೇ ಆ ವಂಶ ಅಲ್ಲೇ ಮುಂದುವರಿಯುವಂತೆ ಮಾಡಿದವರು ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು. 2 ಹೆಸರು ನರಸಿಂಹ ಇತ್ತು. ಅವರ ಮನದೇವರು ನರಸಿಂಹ, ಅಜ್ಜನ ಉಪಾಸ್ಯ ದೇವರು ನರಸಿಂಹ. ಈ ಎಲ್ಲ ಕಾರಣಗಳಿಂದ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಯಾವುದಪ್ಪ ಅಂದರೆ ನರಸಿಂಹಶಾಸ್ತ್ರಿ ಅಂತ. ಅವರು LS ಶಿಕ್ಷಣವನ್ನು ಮುಗಿಸ್ತಾರೆ, ಲೌಕಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಗುರುಗಳ ಹತ್ರ ಹೋಗಿ ಕೇಳಿದಾಗ, ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳ ಹತ್ರ ಈ ದಂಪತಿಗಳು ಹೋಗಿ ಕೇಳ್ತಾರೆ ಮುಂದಿನ ವಿದ್ಯಾಭ್ಯಾಸ ಹೇಗೆ ಅಂತ ಕೇಳಿದಾಗ, ಯಾಕಂದರೆ ಅವರು ಮಠದ ಆಶ್ರಯದಲ್ಲಿ ಇದ್ದುದರಿಂದ ಮುಂದಿನ ವಿದ್ಯಾಭ್ಯಾಸ ಹೇಗೆ ಅಂತ ಕೇಳ್ತಾರೆ. ಮಠಕ್ಕೆ ಸೇರ್ಸಪ್ಪ ಅಂತ ಗುರುಗಳು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಮಠಕ್ಕೆ ಸೇರ್ಸಪ್ಪ ಅಂತ. ಮಠದಲ್ಲಿ ಈ ವಿದ್ಯಾರ್ಥಿ ಪೂರ್ಣ ಪ್ರಮಾಣದಲ್ಲಿ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಲಿ ಅಂತ ಗುರುಗಳವ್ರಿಗೆ ಅನುಜ್ಞೆಯನ್ನು ಕೊಡ್ತಾರಂತೆ.
3 ವರ್ಷಗಳ ಕಾಲ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಶೃಂಗೇರಿ ಮಠದಲ್ಲಿ ಇದ್ದುಕೊಂಡು ಪೂರ್ಣ ಪ್ರಮಾಣದಲ್ಲಿ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಆನಂತರ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಕಾಲಡಿಗೆ ಹೋಗ್ಬಿಡ್ತಾರೆ. ಕಾಲಟಿಗೆ ಹೋಗಿ ಶಾರದಾ ಶಂಕರರ ಮಂದಿರ ನಿರ್ಮಾಣವನ್ನು ಮಾಡಿ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿ ಮತ್ತೆ ವಾಪಸ್ ಬರ್ತಾರಂತೆ. ಅಷ್ಟೊತ್ತಿಗೆ ಈ ನರಸಿಂಹಶಾಸ್ತ್ರಿಯ 3 ವರ್ಷದ ಅಧ್ಯಯನ ಮುಗ್ದಿರುತ್ತೆ. ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಗುರುಗಳೇ ಅನುಜ್ಞೆಯನ್ನು ಕೊಡ್ತಾರಂತೆ. ಗೀರ್ವಾಣ ಪ್ರೌಢಾಭಿವರ್ಧನೆ ಶಾಲೆ ಅಂತ ಇದರಲ್ಲಿದೆ, ಬೆಂಗಳೂರಲ್ಲಿದೆ. ಅಲ್ಲಿಗೆ ಹೋಗಿ ನೀನು ಪೂರ್ವಮೀಮಾಂಸವನ್ನು ಅಧ್ಯಯನ ಮಾಡಬೇಕು, ಉಳಿದ ತರ್ಕಶಾಸ್ತ್ರ ಏನು ಉಳಿದಿತ್ತೋ ಅದನ್ನು ಅಧ್ಯಯನ ಮಾಡಬೇಕು, ಹಾಗೆ ವೇದಾಂತವನ್ನು ಅಧ್ಯಯನ ಮಾಡಬೇಕು ಅಂತ ಬೆಂಗಳೂರಿಗೆ ಹೋಗಬೇಕು ಅಂತ ಸ್ವಾಮಿಗಳು ಅನುಜ್ಞೆಯನ್ನು ಕೊಡ್ತಾರಂತೆ. ಈ ದಂಪತಿಗಳಿಗೆ, ಗೋಪಶಾಸ್ತ್ರಿಗಳು ಮತ್ತು ಲಕ್ಷ್ಮಮ್ಮ ದಂಪತಿಗಳಿಗೆ ಮಗನನ್ನು ಬಿಟ್ಟಿರಬೇಕಲ್ಲ ಅನ್ನುವ ಚಿಂತೆ ಬಹಳಷ್ಟು ಕಾಡ್ತಂತೆ. ಅವಾಗ ಸ್ವಾಮಿಗಳೇ ಒಂದು ಸಲಹೆಯನ್ನು ಕೊಡ್ತಾರಂತೆ. ನೀವು ದಂಪತಿಗಳು ಮಗನನ್ನು ಕರೆದುಕೊಂಡು ಹೋಗಿ ಅಲ್ಲಿ ವಾಸ್ತವ್ಯಕ್ಕೆ ನಾನು ಅನುವು ಮಾಡಿಕೊಡ್ತೀನಿ ಅಂತ ಹೇಳ್ತಾರಂತೆ. ಆ ಶೃಂಗೇರಿ ಶಂಕರ ಮಠ ಬೆಂಗಳೂರಲ್ಲಿ ಏನಿದೆ ಆ ವಟಾರದಲ್ಲಿ ಇದ್ದುಕೊಂಡು ಮಗನಿಗೆ 1 ವರ್ಷಗಳ ಕಾಲ ಆ ವೇದಾಂತ ಮತ್ತು ಪೂರ್ವಮೀಮಾಂಸಾ ಶಾಸ್ತ್ರದ ಅಧ್ಯಯನಕ್ಕೆ ಗುರುಗಳು ರೆಡಿ ಮಾಡ್ತಾರಂತೆ. ನೋಡಿ, ಇಲ್ಲೊಂದು ಸಂದರ್ಭದ ಉಲ್ಲೇಖವನ್ನು ನಾನು ಹೇಳಲೇಬೇಕು. ಈ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಕಾಲಟಿಯಿಂದ ಹಿಂತಿರುಗಿದ ಮೇಲೆ ಶೃಂಗೇರಿಯ ಗಡಿರಕ್ಷಕ ದೇವತೆಯಾದಂತಹ ಕಾಲಭೈರವನ ದೇವಸ್ಥಾನದಲ್ಲಿ ಇದ್ರಂತೆ. ಅಲ್ಲಿ ನಮಸ್ಕಾರ ಏನೋ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ನರಸಿಂಹನನ್ನು ಬರ ಹೇಳಿದ್ರಂತೆ. ಇಲ್ಲಿ ಗುರುಗಳಲ್ಲಿ ಕಾಲಭೈರವನ ದೇವಸ್ಥಾನದಲ್ಲಿದ್ದಾರೆ, ಕರಿತಾ ಇದ್ದಾರೆ, ಬರಬೇಕಂತೆ ಅಂತ. ಸರಿ, ನರಸಿಂಹ ಪೂರ್ವಾಶ್ರಮದಲ್ಲಿ ತನ್ನ 2 ಸ್ನೇಹಿತರೊಡನೆ ಕಾಲಭೈರವನ ದೇವಸ್ಥಾನಕ್ಕೆ ಬಂದಾಗ ಈ 3 ಶ್ಲೋಕ ಬರ್ಕೊಳಪ್ಪ ನೀನು ಅಂದ್ರಂತೆ. ಯಾರಿಗೆ? ಚಂದ್ರಶೇಖರ ಭಾರತೀ ಸ್ವಾಮಿ ಪೂರ್ವಾಶ್ರಮದ ನರಸಿಂಹ ಅಂತ ಏನು ಹೆಸರಿತ್ತೋ ಈ 3 ಶ್ಲೋಕ ಬರ್ಕೊಳಪ್ಪ ನೀನು ಅಂತ ಅಲ್ಲೇ ಆಶು ಕವಿತೆಯನ್ನಾಗಿ ಹೇಳಿದ್ರಂತೆ. ಆಗ ಆ ಹುಡುಗ ಬರ್ಕೊಂಡಂತೆ. ಆ ಶ್ಲೋಕದ ಉಲ್ಲೇಖ ಅವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಮಾಡ್ತು. ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅವ್ರು ಹೇಳಿದ್ರಂತೆ, ಸಂಸಾರ ನಾಮಕ ಸರಿನ್ನಾಥೋತ್ತರಣೆ ತವಾಸ್ತಿ ಯದಿವಾಂಚ ಬಾಲಕ ಮದ್ವಚನಂ ಶೃಣು ಶ್ರುತಿಮಸ್ತಕ ಸಮ್ಮತಂ ಹಿತೋದರ್ಕಂ. ಇದು ಮೊದಲನೇ ಶ್ಲೋಕ. 2ನೇ ಶ್ಲೋಕ ಬಂದ್ರಂತೆ, ಪ್ರವಿಧಾಯ ಸಶಿಕವಪನಂ ಚಿತ್ವಾ ಯಜ್ಞಾರ್ಥಂ ಆದೃತಂ ಸೂತ್ರಂ ಸ್ವೀಕೃತ ಪಾರಮಹಂಸ್ಯ ಸ್ಥಿರತರ ಸಾಧನ ಚತುಷ್ಟಯೋಪೇತಃ. ಇದು 2ನೇ ಶ್ಲೋಕ. 3ನೇದು, ಶ್ರದ್ಧಾ ಭಕ್ತಿಯುತಾತ್ಮ ಪ್ರವಿಚಾರಯ ತತ್ವಂ ಆತ್ಮನಃಸುಚಿರಂ ಸದ್ಗುರು ಮುಖಾಂಬುಜಾತ ಸ್ರವದಾಗಮ ಶೀರ್ಷವಾಕ್ ಪೀಯೂಷೈಹಿ ಅಂತ ಹೇಳಿದ್ರಂತೆ. ಎಷ್ಟು ಅರ್ಥಪೂರ್ಣವಾದ ಶ್ಲೋಕ ಅಂತಂದರೆ, ಈ ಶ್ಲೋಕದಲ್ಲಿ ಇರತಕ್ಕಂತಹ ಪ್ರತಿಯೊಂದನ್ನು ಅಕ್ಷರಶಃ ಪಾಲಿಸಿದಂತಹ ಕೀರ್ತಿ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ಸಲ್ಲುತ್ತದೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ಏನಿದ್ರೆ ಅರ್ಥ ಅಂತಂದರೆ ಅವ್ರು ಹೇಳಿದ್ರಂತೆ, ಸಂಸಾರವೆಂಬ ನದಿಯನ್ನು ದಾಟಬೇಕೆಂಬ ಇಚ್ಛೆ ಎಲೆ ಬಾಲಕ ನಿನಗೇನಾರು ಇದ್ದರೆ ನೀನು ಏನು ಮಾಡಬೇಕು ಅಂತಂದರೆ ತಲೆಯನ್ನು ಬೋಳಿಸು, ಜನಿವಾರವನ್ನು ಕಿತ್ತೆಸೆದು ಸ್ವೀಕೃತ ಪಾರಮಹಂಸ್ಯ ಸನ್ಯಾಸತ್ವವನ್ನು ಸ್ವೀಕಾರ ಮಾಡು. ಸ್ವೀಕಾರ ಮಾಡಿದ್ಮೇಲೆ ಮುಗಿದೋಗ್ಲಿಲ್ಲ, ಸ್ಥಿರ ತರ ಸಾಧನ ಚತುಷ್ಟಯೋಪೇತಃ, ಯಾವುದನ್ನು ಸಾಧನಾ ಚತುಷ್ಟಯ ಅಂತಿದೆಯೋ ಅದನ್ನು ನೀನು ಸರಿಯಾಗಿ ಅನುಸರಿಸು, ಅದನ್ನು ಅಭ್ಯಾಸ ಮಾಡ್ಕೋ. ಶ್ರದ್ಧಾ ಭಕ್ತಿಯುತಾತ್ಮ, ಶ್ರದ್ಧಾಭಕ್ತಿಯೊಡನೆ ಪ್ರವಿಚಾರಯ ತತ್ವಂ ಆತ್ಮನಃಸುಚಿರಂ, ಆತ್ಮನನ್ನು ಅನುಸಂಧಾನ ಮಾಡ್ತಾ ಹೋಗು. ಶ್ರದ್ಧೆಯಿಂದ ಭಕ್ತಿಯಿಂದ ಆತ್ಮನನ್ನು ಅನುಸಂಧಾನ ಮಾಡುವಲ್ಲಿ ನಿನ್ನ ಗಮನವಿರಲಿ. ಸದ್ಗುರು ಮುಖಾಂಬುಜಾತ ಸ್ರವದಾಗಮ ಶೀರ್ಷವಾಕ್ ಪೀಯೂಷೈಹಿ. ಅಮೃತದಂತಹ ಮಾತು ನನ್ನ ಮುಖಾರವಿಂದದಿಂದ ಬಂದಿದೆಯಪ್ಪ, ಇದನ್ನು ಸ್ವೀಕಾರ ಮಾಡಿದ್ರೆ ನಿನಗೆ ಅಮೃತತ್ವ ಸಿಗುತ್ತೆ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ಅಂತಂದರೆ ಇದರಲ್ಲಿ ಪ್ರತಿಯೊಂದನ್ನು ನಾವು ಅರ್ಥೈಸ್ತಾ ಹೋಗ್ಬೇಕಂತೆ. ಇಲ್ಲಿ ನೋಡಿ ಅವ್ರು ಹೇಳ್ತಾರೆ ಏನಪ್ಪ ಅಂತಂದರೆ, ಶ್ರುತಿಮಸ್ತಕ ಸಮ್ಮತಂ ಹಿತೋದರ್ಕಂ. ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಉಪನಿಷತ್ತಿನ ಉಪದೇಶಕ್ಕೆ ಹೊಂದಿಕೊಳ್ಳುವಂತಹ ಅತ್ಯಂತ ಹಿತವನ್ನುಂಟು ಮಾಡತಕ್ಕಂತಹ ನನ್ನ ಮಾತನ್ನು ನೀನು ಕೇಳು ಅಂತಲೇ ಅವ್ರು ಶುರು ಮಾಡ್ತಾರೆ. ಸಾಧನಾ ಚತುಷ್ಟಯವನ್ನು ನೀನು ಅಭ್ಯಾಸ ಮಾಡಬೇಕು ಅಂತ ಸ್ವಾಮಿಗಳಿಗೆ ಅನುಜ್ಞೆಯನ್ನು ಕೊಟ್ಟರಲ್ಲ,
ಏನೇನು ಸಾಧನಾ ಚತುಷ್ಟಯ ಅಂತಂದರೆ ನಿತ್ಯ ನಿತ್ಯ ವಸ್ತು ವಿವೇಕ. ಸಾಧನಾ ಚತುಷ್ಟಯದಲ್ಲಿ ಮೊದಲನೇದು ಯಾವ ವಸ್ತುಗಳು ನಿತ್ಯ, ಯಾವುದು ಅನಿತ್ಯ ಅನ್ನುವ ಪ್ರಜ್ಞೆ ನಿನಗಿರಬೇಕು, ಅನ್ನುವ ವಿವೇಕ ನಿನಗಿರಬೇಕು. ಅದು ಸಾಧನಾ ಚತುಷ್ಟಯ ಮೊದಲನೇದು. ಎರಡನೇದು ಇಹಾಮೂತ್ರ ಫಲಭೋಗ ವಿರಾಗ. ಅಂದರೆ ಇಹಲೋಕದ ಪಾರಲೋಕದ ಯಾವುದು ಭೋಗಗಳು ಅಂತ ನಾವು ಕರಿತೀವೋ ಅದ್ರ ಬಗ್ಗೆ ನಿನಗೆ ವಿರಾಗ ಇರಬೇಕು. ರಾಗ ಅಂದರೆ ಅಂಟು ಅಂತ, ವಿರಾಗ ಅಂದರೆ ಅಂಟಿನಿಂದ ದೂರ ಇರಬೇಕಪ್ಪ. ಯಾವ ಕೆಲಸವನ್ನು ಮಾಡಬೇಕಾದ್ರೂ ಫಲಾಪೇಕ್ಷೆಯಿಂದ ಮಾಡಬೇಡ. ಹಾಗಾಗಿ ಇಹ ಫಲಗಳನ್ನು ಬಿಡಬೇಕು, ಪಾರಲೌಕಿಕ ಫಲಗಳನ್ನು ಬಿಡಬೇಕು. ಅದಕ್ಕೆ ಯಾವುದೇ ರೀತಿಯ ಅಂಟ್ಕೊಂಡಿರಬೇಡ. ಅದನ್ನೇ ವಿರಾಗ ಅಂತ ಕರೆಯೋದು ಅಂತ ಸಾಧನಾ ಚತುಷ್ಟಯದಲ್ಲಿ ಎರಡನೇದು ಹೇಳ್ತಾರೆ. ಮೂರನೇದು ನೋಡಿ ಶಮದಮಾದಿ ಷಟ್ಕ. ಅಂದರೆ ಒಟ್ಟು 6 ಬರುತ್ತೆ. ಇದನ್ನು ನೀನು ಅಭ್ಯಾಸ ಮಾಡಬೇಕು. ಶಮ, ದಮ, ಉಪರತಿ, ತಿತೀಕ್ಷೆ, ಶ್ರದ್ಧೆ, ಸಮಾಧಾನ. ಒಟ್ಟು 6 ಬರೋದರಿಂದ ಶಮದಮಾದಿ ಷಟ್ಕ ಅಂತ ನಾವು ಕರಿತೀವಿ. ಒಂದೊಂದು ಅಭ್ಯಾಸನೂ ಕಠಿಣತರವಾದಂತಹ ಮಾರ್ಗ ಆಗಿರೋದ್ರಿಂದ ಆ ದಿಸೆಯಲ್ಲಿ ನೀನು ಪ್ರಯತ್ನಪೂರ್ವಕವಾಗಿ ಸ್ಥಿರತರ ಸಾಧನ ಚತುಷ್ಟಯೋಪೇತ. 4ನೇದು ಯಾವುದಪ್ಪ ಅಂತಂದರೆ ಮುಮುಕ್ಷುತ್ವ, ಅಂದರೆ ಮೋಕ್ಷವನ್ನು ಇಚ್ಛಿಸುವಂತಹ ಕ್ರಮ. ನೀನು ಮೋಕ್ಷವನ್ನು ಆಸೆ ಪಡಬೇಡ, ಇದೆಲ್ಲ ಮಾಡ್ತಾ ಬಾ. ತಾನೇ ತಾನಾಗಿ ಮೋಕ್ಷವೆನ್ನುವುದು, ಅಪವರ್ಗವೆನ್ನುವುದು ಸಾಧಿತವಾಗುತ್ತೆ ಅಂತ ಗುರುಗಳು ಆ ಸಂದರ್ಭದಲ್ಲಿ ಹೇಳಿದ್ರಂತೆ. ಇಲ್ಲಿ ಒಂದೊಂದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಸಾಧನೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಅವರ ಸಾಧನೆಯ ಪರಿಚಯ ನಮ್ಮಂತಹ ಸಾಮಾನ್ಯರಿಗೆ ಆಗೋದೇ ಇಲ್ಲ. ಹಾಗಾಗಿ ಈಗ ಸ್ಥಿರತರ ಸಾಧನ ಚತುಷ್ಟಯೋಪೇತ ಅಂತ ಹೇಳಿದಾರ. ಮೊದಲನೇದು ಹೇಳಾಯಿತು, ನಿತ್ಯಾನಿತ್ಯ ವಸ್ತು ವಿವೇಕ ಹೇಳಾಯಿತು, ಇಹಾಮೂತ್ರ ಫಲಭೋಗ ವಿರಾಗ ಹೇಳಾಯಿತು. ಶಮದಮಾದಿ ಷಟ್ಕ ನನಗೆ ಬರ್ತೀನಿ. ಶಮ ಅಂದರೆ ಏನಪ್ಪ ಅಂತಂದರೆ ಮನೋನಿಗ್ರಹ, ಮನಸ್ಸಿನ ನಿಗ್ರಹವಂತೆ. ತುಂಬ ಕಷ್ಟವಾದಂತಹ ಸ್ಥಿತಿ ಇದು. ಯಾಕಂದರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ವಾಕ್ಯ ಇರೋದರಿಂದ ಈ ಮನಸ್ಸೇ ಬಂಧನಕ್ಕೆ ಕಾರಣ, ಈ ಮನಸ್ಸೇ ಮೋಕ್ಷಕ್ಕೆ ಕಾರಣವಾಗಿರೋದರಿಂದ ಅದರ ನಿಗ್ರಹವನ್ನು ನೀನು ಮಾಡಲೇಬೇಕು. ಹಾಗೆಯೇ ಸಂಕಲ್ಪ ವಿಕಲ್ಪ ಉಭಯಾತ್ಮಕಂ ಮನಃ ಅಂತ ಪತಂಜಲಿಗಳು ತಮ್ಮ ಯೋಗಸೂತ್ರದಲ್ಲಿ ಒಂದು ಮಾತನ್ನು ಪ್ರಯೋಗ ಮಾಡ್ತಾರೆ. ಈ ಮನಸ್ಸಂದರೆ ಏನಪ್ಪ ಅಂದರೆ ಇದರಲ್ಲಿ ಸಂಕಲ್ಪನೂ ಇದೆ, ಇದರಲ್ಲಿ ವಿಕಲ್ಪನೂ ಇದೆ. ಆದಷ್ಟು ಸಂಕಲ್ಪಯುತನಾಗಿರಬೇಕು, ವಿಕಲ್ಪಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಹೇಳಿರೋದ್ರಿಂದ ಎರಡೂ ಇರೋದರಿಂದ ಸಂಕಲ್ಪದ ಬಗ್ಗೆ ಗಮನ ಇರಬೇಕು, ವಿಕಲ್ಪ ಆಗದೇ ಇರೋ ರೀತಿ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಸಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಮನಸ್ಸಿನ ಬಗ್ಗೆ ಹೇಳ್ತಾ ಹೋಗ್ಬೋದು. ಯಾಕಂದರೆ ಈ ಮನಸ್ಸನ್ನು ಮರ್ಕಟಕ್ಕೆ ನಾವು ಹೋಲಿಸಿರೋದ್ರಿಂದ ಮನೋಧಾವತಿ ಸರ್ವತ್ರ ಮದೋನ್ಮತ್ತ ಗಜೇಂದ್ರವತ್ತು ಅಂತ. ಅಂದರೆ ಆ ಮತ್ತೆ ಹಿಡಿದಿರೋಂಥ ಆನೆ ಎಲ್ಲಿಂಗೆ ಓಡೋಗುತ್ತೋ ಆ ರೀತಿ ಮನಸ್ಸು ಎಲ್ಲ ಕಡೆ ಓಡ್ತಾ ಇರುತ್ತೆ. ಅದನ್ನು ನಿಗ್ರಹ ಮಾಡಬೇಕು, ಅದನ್ನು ಶಮ ಅಂತ ಕರಿತೀವಿ. ಇಲ್ಲಿಂದ ಮುಂದಕ್ಕೆ ನಾವು ಹೋಗಕ್ಕೆ ಆಗಲ್ಲ, ಇದೇ ನಮಗೆ ಕಷ್ಟ. ಮನಸ್ಸಿನ ನಿಗ್ರಹನೇ ಕಷ್ಟ ಇರ್ಬೇಕಾರೆ ಇನ್ನು ದಮ ಕಡೆ ಎಲ್ಲಿ ಹೋಗಕ್ಕೆ ಸಾಧ್ಯ? ದಮ ಅಂದ್ರೆ ಏನಪ್ಪ ಅಂದರೆ ಇಂದ್ರಿಯ ನಿಗ್ರಹ. ಎಷ್ಟು ಚೆನ್ನಾಗಿದೆ ನೋಡಿ. ಇಂದ್ರಿಯ ನಿಗ್ರಹದಲ್ಲಿ ಒಂದು ಆ ಪಂಚೇಂದ್ರಿಯಗಳ ನಿಗ್ರಹ ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ನಾಲಿಗೆಯನ್ನು ಗೆದ್ದರೆ ಎಲ್ಲವನ್ನು ಗೆದ್ದಂತೆ. ಜಿತಂ ರಸಂ ಜಿತೇ ಸರ್ವಂ ಅಂತ ಒಂದು ವಾಕ್ಯ ಬರುತ್ತೆ. ಅಂದರೆ ಎಲ್ಲವನ್ನು ಗೆದ್ದಂತೆ ಅಂತಂದರೆ ರಸನೇಂದ್ರಿಯವನ್ನು ಗೆದ್ದು ಬಿಟ್ರೆ ಎಲ್ಲವನ್ನು ಗೆದ್ದಂತೆ ಅಂತ. ಇಲ್ಲಿ ಒಂದು ದೃಷ್ಟಾಂತವನ್ನು ಹೇಳಿದ್ರೆ ಆ ದಮ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಪೂರ್ಣ ಜೀವನ ಚರಿತ್ರೆ ನಾನು ತಗೊಂಡಿಲ್ಲ. ಈ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಆ ಕಾಲಭೈರವ ದೇವಸ್ಥಾನದಲ್ಲಿ ಅವರಿಗೆ ಏನು ಅನುಜ್ಞೆಯನ್ನು ಕೊಟ್ಟರೋ ಅದನ್ನು ಯಾವ ರೀತಿ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಸಾಧನೆ ಮಾಡಿ ಅವಧೂತ ಅಗ್ರೇಸರರಾದರು ಅನ್ನೋದನ್ನು ಹೇಳ್ತಿರೋದ್ರಿಂದ ಇಲ್ಲಿ ಒಂದೊಂದರ ಆ ಎಕ್ಸ್ಪ್ಲನೇಷನ್ ಅಂತ ನಾವೇನು ಕರಿತೀವಿ ಅದು ಹೇಳ್ತಾ ಹೋಗಬೇಕಾಗತ್ತೆ. ಈಗ ದಮಕ್ಕೆ ಬರ್ತೀನಿ, ಇಂದ್ರಿಯ ನಿಗ್ರಹ. ಇಲ್ಲಿ ಒಂದು ದೃಷ್ಟಾಂತವನ್ನು ಹೇಳಬೇಕು. ವೇದವ್ಯಾಸರ 4 ಜನ ಶಿಷ್ಯರಲ್ಲಿ ಜೈಮಿನಿ ಒಬ್ಬ. ಒಂದು ಸಾರಿ ವೇದವ್ಯಾಸರು ಶಿಷ್ಯ ವರ್ಗಕ್ಕೆಲ್ಲ ಪಾಠ ಮಾಡ್ತಾಯಿದ್ರಂತೆ. ಪಾಠ ಮಾಡಬೇಕಾದ್ರೆ ಒಂದು ವಾಕ್ಯವನ್ನು ಅವ್ರು ಹೇಳಿದ್ರಂತೆ, ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸಂ ಅಪಿಕರ್ಷತಿ ಅಂತ ಒಂದು ವಾಕ್ಯ ಹೇಳಿದ್ರಂತೆ. ಅಂದರೆ ಈ ಇಂದ್ರಿಯಗಳು ಎಷ್ಟು ಆಕರ್ಷಣೀಯವಾಗಿದೆ ಅಂತಂದರೆ ಎಂತಹ ವಿದ್ವಾಂಸನನ್ನು ಚ್ಯುತನನ್ನಾಗಿ ಮಾಡಿಬಿಡುತ್ತೆ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರಂತೆ. ತಕ್ಷಣ ಜೈಮಿನಿ ಎದ್ದು ನಿಂತ್ಕೊಂಡು ಹೇಳಿದಂತೆ, ನಾನು ನಿಮ್ಮ ಮಾತನ್ನು ಒಪ್ಪೋದಿಲ್ಲ ಗುರುಗಳೇ, ಅದು ನಮ್ಮ ಕೈಯಲ್ಲೇ ಇದೆ, ಯಾವುದೇ ಕಾರಣಕ್ಕೂ ಚ್ಯುತನಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರಂತೆ. ವೇದವ್ಯಾಸರು ಏನೂ ಮಾತಾಡಿಲ್ವಂತೆ. ಸರಿನಪ್ಪ ಕೂತ್ಕೋ, ಆ ಸಾಧನಾ ಪಥದಲ್ಲಿ ನೀನು ಮುಂದುವರಿ ಅಂತ ಹೇಳಿಬಿಟ್ಬಿಟ್ರಂತೆ. ಸರಿ, ಹೀಗೆ ಒಂದು 3-4 ದಿನ ಕಳೀತು. ಜೈಮಿನಿ ಒಂದು ಸಂಜೆ ತನ್ನ ಆಶ್ರಮದಲ್ಲಿ ಇದ್ದಾನೆ. ಸಣ್ಣದಾಗಿ ಹೊರಗಡೆ ಮಳೆ ಬರ್ತಾ ಇದೆ.
ಆ ಸಂದರ್ಭದಲ್ಲಿ ಜೈಮಿನಿಯ ಆಶ್ರಮಕ್ಕೆ ಒಬ್ಬ ಸುಂದರಿ ಬರ್ತಾಳಂತೆ. ಮಳೆಯಿಂದ ನೆಂದಿದ್ದಾಳೆ, ಬಟ್ಟೆಯೆಲ್ಲ ಒದ್ದೆ ಆಗಿದೆ, ಒಂದು ಸ್ವಲ್ಪ ಹೊತ್ತು ಆಶ್ರಯವನ್ನು ಕೊಡುವಂತ ಜೈಮಿನಿಯನ್ನು ಕೇಳ್ತಾಳಂತೆ. ಆ ಸರಿ ಒಳಗಡೆ ಬಾ ಅಂತ ಜೈಮಿನಿ ಕರೀತಾನೆ. ಬಟ್ಟೆಯೆಲ್ಲ ಒದ್ದೆ ಆಗಿರೋದ್ರಿಂದ ತನ್ನ ವಲ್ಕಲವನ್ನೇ ಉಡ್ಕೊಳ್ಳೋಕ್ಕೆ ಆ ಸ್ತ್ರೀಗೆ ಕೊಡ್ತಾನಂತೆ ಜೈಮಿನಿ. ಸರಿ, ಆ ವಲ್ಕಲಧಾರಿಯಾದಂತಹ ಸ್ತ್ರೀ ತೇಜಃಪುಂಜವಾಗಿ ಹೊಳಿತಾ ಇದ್ದಾಳಂತೆ. ಸರಿ, ಜೈಮಿನಿಗೂ ಆ ಸ್ತ್ರೀಗೂ ಮಧ್ಯದಲ್ಲಿ ಮಾತು ಶುರುವಾಯಿತು. ಮಾತಾಡ್ತಾ 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 ಅರ್ಧ ಗಂಟೆ 1 ಗಂಟೆ ಕಾಲ ಕಳೆದಿದೆ. ನಿಧಾನಕ್ಕೆ ಜೈಮಿನಿ ಆಕೆ ಪಕ್ಕ ಕೂತ್ಕೊಂಡು ನಾವಿಬ್ಬರೂ ಒಟ್ಟಿಗೆ ಇರೋಣವೇ ಅಂದಂತೆ. ತಕ್ಷಣ ಆ ಸ್ತ್ರೀಯ ಜಾಗದಲ್ಲಿ ವೇದವ್ಯಾಸರು ಪ್ರತ್ಯಕ್ಷರಾದ್ರಂತೆ. ಅವರು ಸ್ತ್ರೀ ವೇಷವನ್ನು ತೊಟ್ಟು ಬಂದಿದ್ರಂತೆ. ಈಗ ಏನು ಹೇಳ್ತೀಯ ಜೈಮಿನಿ, ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸಮಪಿ ಕರ್ಷತಿ ಅಂತ ನಾನು ಹೇಳಿದ್ನಲ್ಲ, ಅವತ್ತು ನೀನು ಅದನ್ನು ಒಪ್ಪಲಿಲ್ಲ, ಈಗೇನು ಹೇಳ್ತೀಯ? ಗುರುಗಳೇ, ನಿಮ್ಮ ಮಾತು ಅಕ್ಷರಶಃ ಸತ್ಯ, ಅದನ್ನು ಗೆಲ್ಲುವುದು ತುಂಬ ಕಷ್ಟ ಇದೆ, ಈಗ ನನ್ನ ಅನುಭವಕ್ಕೆ ಬರ್ತಾ ಇದೆ, ಇನ್ನು ಮುಂದೆ ಆ ನಿಟ್ಟಿನಲ್ಲಿ ನಾನು ಸಾಧನೆಯನ್ನು ಮಾಡ್ತೇನೆ ಗುರುಗಳೇ, ಅವತ್ತು ನಾನು ಮಾತಾಡಿ ತಪ್ಪು ಅಂತ ಹೇಳ್ಬಿಟ್ಟು ಗುರುಗಳ ಹತ್ರ ಅವನ ಕ್ಷಮೆಯನ್ನು ಕೇಳ್ತಾನಂತೆ. ಯಾಕೆಂದರೆ ಈ ದೃಷ್ಟಾಂತ ಯಾಕೆ ಹೇಳಿದೆ ಅಂತಂದರೆ, ಇದನ್ನೇ ಭರ್ತೃಹರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ವಿಶ್ವಾಮಿತ್ರ ಪರಾಶರ ಪ್ರವೃತ್ತಯ ವಾತಾಂಬುಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ ಶಾಲ್ಯಾನ್ನಂ ಸಗೃತಂ ಪಯೋದಧಿಯುತಂ ಯೇ ಭುಂಜತೆ ಮಾನವಾಃ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಃ ಪ್ಲವೇತ್ ಸಾಗರಂ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಪರಾಶರ ಮತ್ತು ವಿಶ್ವಾಮಿತ್ರ ಅಂತವರು ವಾತಾಂಬು ಜೀರ್ಣಾಶನಾಹ ಅಂದರೆ ಏನರ್ಥ? ಗಾಳಿಯನ್ನು ಸೇವನೆ ಮಾಡ್ತಾ ಇದ್ದಾರೆ, ಅಂಬು ಅಂದರೆ ನೀರನ್ನು ಸೇವನೆ ಮಾಡ್ತಾ ಇದ್ದಾರೆ, ತರಗೆಲೆಗಳನ್ನು ಸೇವನೆ ಮಾಡ್ತಾ ತಪಸ್ಸನ್ನು ಮಾಡ್ತಿರೋಂಥ ತಪಶ್ಚಕ್ರವರ್ತಿಗಳು. ಅವ್ರಿಗೆ ಏನಾಯಿತು? ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟವೈವ ಮೋಹಂಗತಾಹ. ಯಾವಾಗ ಸ್ತ್ರೀಯರನ್ನು ನೋಡಿದ್ರೋ ಅವರು ಮೋಹಪಾಶಕ್ಕೆ ಒಳಗಾದ್ರು. ಇನ್ನು ನಮ್ಮಂತಹ ಸಾಮಾನ್ಯ ಮನುಷ್ಯರು ನಾವೇನು ಮಾಡ್ತೀವಿ? ಶಾಲ್ಯಾನ್ನಂ ಸಗೃತಂ ಪಯೋದಧಿಯುತಂ ಯೇ ಭುಂಜತೆ ಮಾನವಾಹ, ಕೇಸರಿ ಬಾತು ಪಂಚಭಕ್ಷ ಪರಮಾನ್ನಗಳನ್ನು ತಿಂತೀವಿ. ತೇಷಾಂ ನಮ್ಮಂತಹ ಮನುಷ್ಯರಿಗೆ ಇಂದ್ರಿಯ ನಿಗ್ರಹೋ ಯದಿ ಭವೇತ್, ಒಂದು ವೇಳೆ ಇಂದ್ರಿಯವೆನ್ನುವುದು ನಿಗ್ರಹವಾದರೆ ವಿಂಧ್ಯಃ ಪ್ಲವೇತ್ ಸಾಗರಂ, ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗುತ್ತೆ. ಅದರ ಅರ್ಥ ಏನು? ವಿಂಧ್ಯ ಪರ್ವತ ಸಮುದ್ರದಲ್ಲಿ ಯಾವ ರೀತಿ ಮುಳುಗೋಕ್ಕೆ ಸಾಧ್ಯವಿಲ್ವೋ ಅದೇ ರೀತಿ ಸಾಮಾನ್ಯ ಮನುಷ್ಯರಿಗೆ ಇಂದ್ರಿಯ ನಿಗ್ರಹವೆನ್ನುವುದು ಕಷ್ಟ ಆಗಿರೋದ್ರಿಂದ ಇದನ್ನು ದಮ ಅಂತ ನಾವು ಕರಿತೀವಿ. ಇನ್ನು ಮುಂದಕ್ಕೆ ಬರ್ತೀನಿ. ಉಪರತಿ ಅಂದರೆ ಏನಪ್ಪ ಅಂತಂದರೆ ಪರವಸ್ತು ಆಶ್ರಯ ರಹಿತ. ಶಮದಮಾದಿ ಷಟ್ಕದಲ್ಲಿ 3ನೇದು ಉಪರತಿ ಅಂತಂದರೆ ಪರವಸ್ತು ಆಶ್ರಯ ರಹಿತ. ಏನಿದ್ರ ಅರ್ಥ ಅಂತಂದರೆ, ಸಾಮಾನ್ಯವಾಗಿ ಮನುಷ್ಯರು ನಾವೆಲ್ಲ ಏನು ಅಂತಂದರೆ ವಸ್ತುವಿನ ಮೇಲೆ ಅವಲಂಬಿತವಾಗಿರ್ತೀವಿ. ಇದೊಂದೇ ಸಾಕಪ್ಪ, ವಸ್ತುವಿನ ಮೇಲೆ ಅವಲಂಬಿತವಾಗಿ. ಇದು ಅರ್ಧ ಗಂಟೆ ಎಲ್ಲರೂ ಆ ಕಡೆ ಹೋಯಿತು ಅಂತಂದರೆ ಎಷ್ಟು ಚಡ್ಪಡಿಸ್ತೀವಿ. ಅದಕ್ಕೆ ಮೊಬೈಲಿಗೆ ನಾವು ಎಷ್ಟು ಆಶ್ರಯ ಇಟ್ಕೊಟ್ಟಿದ್ದೀವಿ, ಅದಕ್ಕೆ ಅವಲಂಬಿತವಾಗಿದ್ದೀವಿ ಅನ್ನೋದಕ್ಕೆ ಇದೊಂದೇ ಎಕ್ಸಾಂಪಲ್ ಸಾಕು. ಪರವಸ್ತು ಆಶ್ರಯ ರಹಿತ ಅಂದರೆ ಇಂತಹ ವಸ್ತುವಿನಲ್ಲಿ ನಮ್ಮ ಆನಂದವಿದೆ, ಇಂತಹ ವಸ್ತುವಿನಲ್ಲಿ ನಮ್ಮ ಸಂತೋಷವಿದೆ, ಅದನ್ನು ಬಿಟ್ಟು ಇದಕ್ಕೆ ನಾವು ಅವಲಂಬಿತರಾಗಿರ್ಬಾರ್ದು. ಪರವಸ್ತು ಆಶ್ರಯ ರಹಿತ ಅಂದರೆ ಅರ್ಥ ಏನಪ್ಪ ಅಂದರೆ ತನ್ನಲ್ಲಿ ತಾನು ನೆಮ್ಮದಿಯನ್ನು ಶಾಂತಿಯನ್ನು ಕಂಡುಕೊಳ್ಳುವಿಕೆ, ಅದನ್ನು ಉಪರತಿ ಅಂತ ನಾವು ಕರಿತೀವಿ. ಇದಕ್ಕೊಂದು ಮತ್ತೆ ಇನ್ನೊಂದು ದೃಷ್ಟಾಂತ ಹೇಳಬೇಕು. ಪಾಲ್ ಬ್ರಂಟನ್ ಅಂತ ಇಂಗ್ಲೆಂಡ್ ವಿದ್ವಾಂಸ, ಅವನು ಫ್ರಮ್ ಬರ್ತ್ ಟು ರೀಬರ್ತ್, ವಾಟ್ ಈಸ್ ಕರ್ಮ, ಎ ಹರ್ಮಿಟ್ ಇನ್ ದ ಹಿಮಾಲಯಾಸ್, ಎ ಸೀಕ್ರೆಟ್ ಪಾತ್, ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಮಹಾನ್ ಗ್ರಂಥಗಳನ್ನು ಬರೆದಿರ್ತಕ್ಕಂತಹ ದೊಡ್ಡ ವಿದ್ವಾಂಸ. ಇಷ್ಟೆಲ್ಲ ಬರೆದಿದ್ರೂ ಸಹ ಅವನಿಗೆ ಶಾಂತಿ ಅನ್ನೋದು ಸಿಕ್ಕಿರಲಿಲ್ವಂತೆ. ಎಲ್ಲ ಕಡೆ ಓಡಾಡ್ತಿದ್ದಂತೆ. ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್ ಅಂತ ಓಡಾಡ್ತಿದ್ದಂತೆ. ಸರಿ, ಹಿಮಾಲಯದಲ್ಲಿ 17 ಜನ ಮಹಾಜ್ಞಾನಿಗಳ ಜೊತೆ ಎಲ್ಲ ಓಡಾಡೋದಂತೆ. ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್ ಅಂತ. ಅವನಿಗೆ ಶಾಂತಿ ಅನ್ನೋದು ಸಿಗ್ಲಿಲ್ವಂತೆ. ರಮಣರ ಭೇಟಿ ಆಯ್ತಂತೆ. ಯಾವಾಗ ರಮಣ ಮಹರ್ಷಿಗಳ ಭೇಟಿ ಆಯ್ತೋ ಕರೆದ್ರಂತೆ, ಬಾರಪ್ಪ ಇಲ್ಲಿ ಏನು ಬೇಕು ನಿನಗೆ ಅಂದ್ರಂತೆ. ಐ ವಾಂಟ್ ಪೀಸ್ ಅಂದಂತೆ. ಐ ವಾಂಟ್ ಪೀಸಲ್ಲಿ ಯು ರಿಮೂವ್ ಐ, ಯು ರಿಮೂವ್ ವಾಂಟ್ ಅಂದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಐ ಅನ್ನೋದು ರಿಮೂವ್ ಮಾಡೋ, ವಾಂಟ್ ಅನ್ನೋದು ರಿಮೂವ್ ಮಾಡೋ, ಇನ್ನು ಉಳಿಯೋದೇ ಪೀಸಪ್ಪ. ಹೊರಗಡೆ ಎಲ್ಲ ಹುಡುಕೋದಲ್ಲ, ನಿನ್ನ ಆಂತರ್ಯದಲ್ಲಿ ಇದೆ, ಅಲ್ಲಿ ಹುಡುಕುವಂತಹ ಪ್ರಯತ್ನವನ್ನು ಮಾಡು. ಐ ಅಂದರೆ ನಾನು, ವಾಂಟ್ ಬೇಕು, ವಾಂಟ್ಗಳಿಗೆ ನೀನು ಬ್ರೇಕ್ ಹಾಕಬೇಕು, ನಾನು ನನ್ನದು ಅನ್ನೋದನ್ನು ಬಿಡಬೇಕು. ಆ ಎಲ್ಲ ಮೋಹವನ್ನು ಬಿಟ್ಟಾಗ ಶಾಂತಿ ಎನ್ನುವುದು ನಿನ್ನ ಆಂತರ್ಯದಲ್ಲೇ ಇರುತ್ತೆ, ಅದನ್ನು ಹುಡುಕತಕ್ಕಂತಹ ಪ್ರಯತ್ನ ಮಾಡೋ. ಇದನ್ನು ವೇದಾಂತದ ಪರಿಭಾಷೆಯಲ್ಲಿ
ಉಪರತಿ ಅಂತ ನಾವು ಕರಿತೀವಿ. ಎಷ್ಟು ಚೆನ್ನಾಗಿದೆ, ಒಂದೊಂದು ದೃಷ್ಟಾಂತಗಳನ್ನ ನೋಡಿದಾಗ ಎಷ್ಟು ಕಷ್ಟದ ಹಾದಿಯಲ್ಲಿ ಮಹಾತ್ಮರುಗಳು ಸಾಗಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ತಿತೀಕ್ಷೆಗೆ ಬರ್ತೀನಿ, 4ನೇ ಹಂತ ತಿತೀಕ್ಷೆ. ಅದರಲ್ಲಿ ಸಹಿಸಿಕೊಳ್ಳುವಿಕೆ, ಆರ್ಥತೆ ಇಲ್ಲದಂತಹ ಸಹನಾಶಕ್ತಿಯನ್ನು ತಿತೀಕ್ಷೆ ಅಂತ ಕರಿತೀವಿ. ಅದು 5ನೇದು, 4ನೇದು. 5ನೇದು ಶ್ರದ್ಧೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಎಲ್ಲದಕ್ಕೂ ಶ್ರದ್ಧೆ ಇರಬೇಕು, ಶ್ರದ್ಧೆ ಇರಬೇಕು, ಶ್ರದ್ಧೆ ಇರಬೇಕು. ವಾಟ್ ಈಸ್ ದ ಪ್ರಿಸೈಸ್ ವೇ ಆಫ್ ಡಿಫೈನಿಂಗ್ ದ ಟರ್ಮ್ ಶ್ರದ್ಧೆ? ಎಲ್ಲ ಕಡೆ ಹುಡುಕಿದ್ರೆ ಪ್ರಿಸೈಸ್ ಆಗಿ ನಿಮ್ಗೆ ಎಲ್ಲೂ ಡೆಫಿನೇಷನ್ ಸಿಗೋದಿಲ್ಲ, ಒಂದು ಕಡೆ ಮಾತ್ರ ಸಿಗುತ್ತೆ. ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಶ್ರದ್ಧೆ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ. ಅಲ್ಲಿ ಮಾತ್ರ ನಮಗೆ ಪ್ರಿಸೈಸ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಏನು ಹೇಳ್ತಾರೆ ಶ್ರದ್ಧೆ ಅಂದರೆ? ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣಂ ಸಾ ಶ್ರದ್ಧಾ ಕಥಿತಾ ಸದ್ಭಿಹಿ. ಅಂದರೆ ಶಾಸ್ತ್ರದಲ್ಲಿ ಏನಿದೆಯೋ, ಗುರುವಾಕ್ಯದಲ್ಲಿ ಏನಿದೆಯೋ ಅದನ್ನು ಸತ್ಯದ ಬುದ್ಧಿಯಿಂದ ಧಾರಣೆ ಮಾಡತಕ್ಕಂತಹ ಕ್ರಮ ಏನಿದೆ ಅದನ್ನೇ ಶ್ರದ್ಧೆ ಅಂತ ಕರೆದಿರೋದ್ರಿಂದ 2ನೇ ಪ್ರಶ್ನೆ ಮಾಡದೆ ಗುರುವಾಕ್ಯವನ್ನು ನಾನು ಅನುಸರಿಸುತ್ತೇನೆ. ಶಾಸ್ತ್ರದಲ್ಲಿ ಏನು ಹೇಳಿದೆ, ಹಿತಂ ಶಾಸ್ತೀತಿ ಶಾಸ್ತ್ರಮಾಗಿರೋದ್ರಿಂದ, ಅದು ಶಾಸನ ಮಾಡ್ತಾ ಇರೋದ್ರಿಂದ ಅದನ್ನು ನಾನು ಪರಿಪಾಲಿಸುತ್ತೇನೆ. ಇದನ್ನೇ ಶ್ರದ್ಧೆ ಅಂತ ಕರೆದಿರೋದು. ಇದು ವಸ್ತುಗಳಲ್ಲಿಲ್ಲ ಅಂತ ಶಂಕರಾಚಾರ್ಯ ಹೇಳಿರೋದ್ರಿಂದ ಇದ್ರ ಬಗ್ಗೆ ಗಮನ ಇರಬೇಕು. ಶಮದಮಾದಿ ಷಟ್ಕದಲ್ಲಿ 5ನೇದು. 6ನೇದು ಸಮಾಧಾನ. ಕರೆಕ್ಟಾಗಿ ಸಮಾಧಾನ ಅಂದರೆ ಏನಪ್ಪ ಅಂದರೆ ದ್ವಂದ್ವಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳತಕ್ಕಂತಹ ಕ್ರಮ ಏನಿದೆ ಅದನ್ನು ಸಮಾಧಾನ ಅಂದರೆ. ಯಾವುದು ದ್ವಂದ್ವ? ಸುಖ ದುಃಖ, ಲಾಭ ಅಲಾಭ, ಜಯ ಅಪಜಯ, ಪ್ರತಿಯೊಂದರಲ್ಲೂ ಸ್ಥೈರ್ಯತೆ ಇರಬೇಕು. ಮನಸ್ಸು ಪರ್ಟರ್ಬ್ ಆಗಬಾರ್ದು, ಡಿಸ್ಟರ್ಬ್ ಅಲ್ಲ, ಪರ್ಟರ್ಬ್ ಆಗಬಾರ್ದು. ಆ ರೀತಿ ಮನಸ್ಸನ್ನು ಕಾಯ್ದುಕೊಂಡ್ರೆ ಅದನ್ನು ನಾವು ಸಮಾಧಾನ ಅಂತ ನಾವು, ಅದು ಮುಖದಲ್ಲಿ ವ್ಯಕ್ತವಾಗುತ್ತಂತೆ. ಮಹಾತ್ಮರನ್ನು ನೋಡಿದಾಗ ಅವರ ಮುಖದಲ್ಲಿ ಅಭಿವ್ಯಕ್ತಗೊಳ್ಳುತ್ತಂತೆ ಸಮಾಧಾನ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತಂತೆ. ಈ 6ನ ಶಮದಮಾದಿ ಷಟ್ಕ ಅಂತ ಕರೀತಾರೆ. ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು. ಗುರುಗಳು ಹೇಳಬೇಕಾದ್ರೆ ಚಂದ್ರಶೇಖರ ಭಾರತ ಸ್ವಾಮಿಗಳು ಹೇಳಿದ್ರು, ಸ್ವೀಕೃತ ಪಾರಮಹಂಸ್ಯ. ಸಾಮಾನ್ಯ ಅರ್ಥದಲ್ಲಿ ಅದನ್ನು ಹೇಳೋದಾದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡು ಅಂತ ಹೇಳ್ದಂಗಾಯ್ತು. ಆದರೆ ಸ್ವೀಕೃತ ಸನ್ಯಾಸಾಶ್ರಮ ಅಂತ ಹೇಳ್ಬೋದಿತ್ತು. ಪಾರಮಹಂಸ್ಯ ಅಂತ ಯಾಕೆ ಹೇಳಿದ್ರು ಅಂದರೆ ಸನ್ಯಾಸತ್ವ ಬೇರೆ, ಪರಮಹಂಸತ್ವ ಬೇರೆ. ಸನ್ಯಾಸತ್ವ ಒಂದು ಹಂತವಾದರೆ ಪರಮಹಂಸತ್ವ ಇನ್ನೊಂದು ಹಂತ. ಸನ್ಯಾಸಿಗಳೆಲ್ಲ ಪರಮಹಂಸರಲ್ಲ ಅಂತ ತಿಳ್ಕೊಬೇಕು. ಆದರೆ ಜನರಲ್ ಆಗಿ ನಾವು ಹೇಳ್ಬಿಡ್ತೇವೆ ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹೆ ತನ್ನೋ ಹಂಸ ಪ್ರಚೋದಯ ಜನರಲ್ ಆಗಿ ಹೇಳ್ತೀವಿ. ಆದರೆ ಅವರ ಸಾಧನೆಯ ಮೇಲೆ ಯಾವುದು ಸನ್ಯಾಸತ್ವ, ಯಾವುದು ಪಾರಮಹಂಸ ಅನ್ನೋದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಶಿವಾಭಿನವ ನೃಸಿಂಹ ಭಾರತೀಯ ಸ್ವಾಮಿಗಳು ಹೇಳ್ಬೇಕಾರೆ ಸ್ವೀಕೃತ ಪಾರಮಹಂಸ್ಯ ಅಂತಂದ್ರು. ಅಂದರೆ ಈ ಸಾಧನಾ ಚತುಷ್ಟಯಗಳನ್ನು ಮಾಡ್ತಾ 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 ಮುಮುಕ್ಷತ್ವ ಯಾರಿಗೆ ಸಾಧಿತವಾಗುತ್ತೋ, ಅವಧೂತರು ಯಾರಾಗಿರ್ತಾರೋ ಅದನ್ನು ಪಾರಮಹಂಸ್ಯ ಅಂತ ನಾವು ಕರಿತೀವಿ. ಯಾಕಂದರೆ ಇಲ್ಲಿ ಒಂದನ್ನು ಹೇಳಬೇಕು, ಆತುರ ಸನ್ಯಾಸ ಅಂತ ಒಂದಿದೆ. ಅಂದರೆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಯಾರಿಗಾರು ಜ್ಞಾನವಿದ್ದು, ಇಹಲೋಕದ ಜ್ಞಾನವಿದ್ದು ನಾನೇನಾದ್ರು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಅನಿಸಿದ್ರೆ ಇಷ್ಟೇ ಮಾಡಬೇಕಂತೆ. ಯಾಕಂದರೆ ಇಲ್ಲಿ ಪಾರಮಹಂಸ ಸನ್ಯಾಸ ಅಂತ ಹೇಳ್ಬೇಕಾದ್ರೆ ಆತುರ ಸನ್ಯಾಸ, ಕ್ರಮವರಿತ ಸನ್ಯಾಸ ಅಂತ ಒಂದಿದೆ. ಈ ಆತುರ ಸನ್ಯಾಸದಲ್ಲಿ ಏನಕ್ಕಂದ್ರೆ ಇನ್ನೇನು ಪ್ರಾಣ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಭೂಹು ಸನ್ಯಸ್ತಮ್ಮಯ, ಭುವಃ ಸನ್ಯಸ್ತಮ್ಮಯ, ಸ್ವಃ ಸನ್ಯಸ್ತಮ್ಮಯ, ಭೂರ್ಭವಸ್ವಃ ಸನ್ಯಸ್ತಮ್ಮಯ ಅಂತ ಹೇಳ್ಬಿಟ್ರೆ ಸಾಕಂತೆ. ಅವ್ರು ಮಾಡಿರತಕ್ಕಂತಹ ಎಲ್ಲ ಪಾಪಗಳು ಪರಿಹಾರವಾಗಿ ಆ ಸನ್ಯಾಸತ್ವ ಸಿದ್ಧಿಯಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಈ ರೀತಿ ಹೇಳಿ 1 ವರ್ಷ 2 ವರ್ಷ 3 ವರ್ಷ ಬದುಕಿರೋವಂಥ ಎಷ್ಟೋ ಉದಾಹರಣೆಗಳನ್ನ ನಾವು ಕಾಣ್ಬೋದು. ಯಾಕಂದರೆ ಆ ಶಾಸ್ತ್ರ ಹೇಳುತ್ತೆ ಏನಪ್ಪ ಅಂತಂದರೆ ಸನ್ಯಸ್ತಮಿತಿ ಯೋ ಬ್ರೂಯಾತ್ ಪ್ರಾಣೈಹಿ ಕಂಠಗತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಶಾಸ್ತ್ರವಾಕ್ಯ ಹೇಳುತ್ತೆ. ಈ ರೀತಿ ಭೂಹು ಭುವಃ ಸ್ವಃ ಭೂರ್ಭವ ಸ್ವಃ ಸನ್ಯಸ್ತಮಯ ಅಂತ ಹೇಳಿಬಿಟ್ರೆ ಎಲ್ಲ ಪಾಪಗಳಿಂದ ಬಿಡಲ್ಪಟ್ಟು, ಸಾಮಾನ್ಯವಾಗಿ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಇಹಲೋಕದ ಪರಿವೆ ಎಷ್ಟೊಂದು ಜನಕ್ಕೆ ಇರೋದಿಲ್ಲ. ಆ ಟೈಮಲ್ಲಿ ಹೇಳ್ಸೋಕ್ಕಾಗೋದಿಲ್ಲ. ಯಾರಿಗೆ ಪರಿವೆ ಇದ್ದೋ ನಾನು ಆತುರ ಸನ್ಯಾಸ ತಗೋಬೇಕು ಅಂತ ಯಾರು ಇಚ್ಛೆ ಪಡ್ತಾರೋ ಇಷ್ಟು ಹೇಳಿದ್ರೆ ಸಾಕಂತೆ ಬ್ರಹ್ಮಭೂಯಾಯ ಕಲ್ಪತೆ ಅಂತ ವಾಕ್ಯ ಇರೋದ್ರಿಂದ ಅವ್ರು ಹೇಳ್ಬೇಕಾದ್ರೆ, ಗುರುಗಳು ಹೇಳ್ಬೇಕಾದ್ರೆ ಸ್ವೀಕೃತ ಪಾರಮಹಂಸ್ಯ ಅನ್ನುವ ಪದವನ್ನು, ವಾಕ್ಯವನ್ನು ಪ್ರಯೋಗ ಮಾಡಿದ್ರಂತೆ. ಯಾಕಂದರೆ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಒಂದನ್ನು ಉದಾಹರಣೆ ಕೊಡಬೇಕು. ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅದನ್ನು ಅವರ ಜೀವಿತ ಕಾಲದಲ್ಲಿ ಅನುಸರಿಸಿದ್ದಾರೆ ಅನ್ನೋದಕ್ಕೆ ಶಂಕರ ಭಗವತ್ಪಾದರ ಈ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ ಒಂದು ಮಾತು ಬರುತ್ತೆ. ಕಿಂ ಉಪಾದೇಯಂ, ಮನುಷ್ಯನ ಅದನ್ನು ಜೀವನದಲ್ಲಿ ಯಾವುದನ್ನು ಅನುಸರಿಸಬೇಕು? ಶಂಕರರೇ ಉತ್ತರ ಕೊಟ್ಟಿದ್ದಾರೆ. ಗುರುವಚನಂ,
ಗುರುವಚನವನ್ನು ನೀವು ಪಾಲಿಸಿಬಿಟ್ರೆ ಸಾಕು, ಎಲ್ಲ ರೀತಿಯ ಏಳಿಗೆ, ಉತ್ತರೋತ್ತರ ಶ್ರೇಯಸ್ಸು, ಇಹಾಪರ ಎಲ್ಲರ ಸಮನ್ವಯತೆ ಪ್ರತಿಯೊಂದು ಸಾಧಿತವಾಗಿಬಿಡುತ್ತಪ್ಪ ಅಂತ ಹೇಳಿರೋದ್ರಿಂದ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಆ ಶಿವನ ಆಲಯದಲ್ಲಿ ಗಡಿರಕ್ಷಕ ದೇವತೆಯಾದಂತಹ ಆ ಕಾಲಭೈರವನ ದೇವಸ್ಥಾನದಲ್ಲಿ, ಯಾಕಂದರೆ ಕಾಲಭೈರವ ಯಾರು ಅಂದರೆ ಈಶ್ವರ ಯಾರು? ಪರಮ ವೈರಾಗ್ಯದ ಸಂಕೇತ. ಒಂದೊಂದು ಮಾತು ಸಹ ಆ ಸಂದರ್ಭವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಪರಮ ವೈರಾಗ್ಯದ ಸಂಕೇತ ಈಶ್ವರ. ಅವನ ದೇವಸ್ಥಾನದಲ್ಲಿ ಗುರುಮುಖೇನ ಬಂದಂತಹ ವಾಕ್ಯವನ್ನು ಶಂಕರ ಭಗವತ್ಪಾದಾಚಾರ್ಯರ ಕಿಂ ಉಪಾದೇಯಮೆನ್ನುವ ವಾಕ್ಯಕ್ಕೆ ಗುರುವಚನಮೆನ್ನುವ ಉತ್ತರ ಏನಿದೆ ಅದನ್ನು ಅಕ್ಷರಶಃ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಪರಿಪಾಲಿಸಿ 20ನೇ ಶತಮಾನದ ಅವಧೂತ ಅಗ್ರೇಸರರೆನಿಸಿ ಅವರು ಮಾನ್ಯರಾಗಿದ್ದಾರೆ ಅಂತಂತಂದರೆ ಇದೆಲ್ಲ ಪ್ರತಿಯೊಂದು ಸಂದರ್ಭವನ್ನು ಹೇಳ್ತಾ ಹೋಗ್ಬೋದು. ಯಾಕೆಂದರೆ ಬ್ರಹ್ಮವಿದ್ಯೆ ಹರಿದು ಬಂದಿರುವುದು ಸದಾಶಿವನಿಂದ. ಈ ಗುರು ಉಪದೇಶ ಮಾಡಿದ್ದು ಕಾಲಭೈರವನ ದೇವಸ್ಥಾನದಲ್ಲಿ. ಯಾರಿಗೆ? 20 ವರ್ಷದ ನರಸಿಂಹ ಹುಡುಗನಿಗೆ. ಅವ್ನಿಗೆ ಎಷ್ಟು ಹಿಡಿಸ್ತು ಅಂತಂದರೆ ಪ್ರತಿಯೊಂದನ್ನು ಅಕ್ಷರಶಃ ಪಾಲಿಸಿ ಅವಧೂತ ಅಗ್ರೇಸರೆನಿಸಿದ್ರು ಅಂತ ಹೇಳ್ತಾ ಹೋಗ್ಬೋದು. ಇನ್ನು ಮುಂದಕ್ಕೆ ಬರ್ತೀನಿ ನಾನು. ನೋಡಿ, ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಗುರುಗಳು. ಆದರೆ ಒಂದು ದುರ್ಯೋಗ ಏನಪ್ಪ ಅಂತಂದರೆ, ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ಸನ್ಯಾಸ ಕೊಡೋದಕ್ಕಾಗಲೇ ಇಲ್ಲ. ಬೆಂಗಳೂರಿಂದ ಕರೆಸಿದ್ರಂತೆ. ಪ್ರೌಢಾಭಿವರ್ಧಿನಿ ವಿದ್ಯಾಶಾಲೆಯಲ್ಲಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ, ವೇದಾಂತವನ್ನು ಪೂರ್ವಮೀಮಾಂಸವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಬಾ ಅಂತ ಕರೆಸಿದ್ರಂತೆ. ಅವರು ಬರೋತ್ತಿಗೆ ಅವ್ರು ಹಿಂದಿನ ದಿವಸ ಅವ್ರ ಪ್ರಾಣ ಹೋಗ್ಬಿಟ್ಟಿದೆ. ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳ ಪ್ರಾಣ ಹೋಗಿದೆ. ಇನ್ನು 15 ದಿನ ಕಾದರು. ಮುಂಚೆನೇ ಅದು ಡಿಸೈಡ್ ಆಗೋಗಿತ್ತು, ಇವರೇ ನೆಕ್ಸ್ಟ್ ಪೀಠಾಧಿಪತಿಗಳಾಗಬೇಕು ಅಂತ ಡಿಸೈಡ್ ಆಗಿತ್ತು. ಅವರೆಲ್ಲ ಹೇಳೋಗಿದ್ರಂತೆ, ಮೈಸೂರಿನ ಮಹಾರಾಜರಿಗೆ ಹೇಳೋಗಿದ್ರಂತೆ. ಅದ್ರ ಪ್ರಕಾರ 15 ದಿನ ಆದಮೇಲೆ ಆ ಸನ್ಯಾಸ ಸ್ವೀಕಾರ ಆಗ್ತಾ ಹೋದೆ. ಶ್ರೀಕಂಠ ಶಾಸ್ತ್ರಿಗಳಿಂದ ಅಂದರೆ ಒಟ್ಟು 42 ವರ್ಷಗಳ ಕಾಲ ಆಡಳಿತಾಧಿಕಾರಿಗಳಾಗಿದ್ದರು ನಂಜನಗೂಡಿನ ಶ್ರೀಕಂಠ ಶಾಸ್ತ್ರಿಗಳು. ಅವರು ಮುಂಚೆನೇ ಸನ್ಯಾಸತ್ವ ಆದಮೇಲೆ ಅಲ್ವಾ, ಸಾಮಾನ್ಯ ಮಠದ ಕ್ರಮದಲ್ಲಿ ಸನ್ಯಾಸತ್ವ ಆದಮೇಲೆ ನರಸಿಂಹ ಮಂತ್ರವನ್ನು ಉಪದೇಶ ಮಾಡ್ತಾರೆ, ಶ್ರೀವಿದ್ಯಾ ಮಂತ್ರವನ್ನು ಉಪದೇಶ ಮಾಡ್ತಾರೆ, ನವಾವರಣ ಪೂಜಾಕ್ರಮವನ್ನು ಗುರುಗಳು ಹೇಳ್ಕೊಡ್ತಾರೆ. ಈ ಯಾವ ಯೋಗಗಳು ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ಸಿಗಲಿಲ್ಲ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಕಾಲವಾಗಿದ್ದರು. ಇದೆಯಲ್ಲ ನವಾವರಣ ಪೂಜಾಕ್ರಮ, ಶ್ರೀವಿದ್ಯಾ ಉಪಾಸನೆಯನ್ನು ಅವರಿಗೆ ಉಪದೇಶ ಕೊಟ್ಟಿದ್ದು 42 ವರ್ಷಗಳ ಕಾಲ ಆಡಳಿತಾಧಿಕಾರಿಗಳಾಗಿದ್ದಂತಹ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು. ಇವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರೆ ಕೊಡೋದಕ್ಕೆ ಗೃಹಸ್ಥಾಶ್ರಮಿಗೆ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಇಲ್ಲ. ಹಾಗಾಗಿ ಮುಂಚೆನೇ ಅದನ್ನು ಉಪದೇಶ ಕೊಟ್ಬಿಟ್ರಂತೆ ಸ್ವಾಮಿಗಳಿಗೆ. ಮುಂಚೆನೇ ಉಪದೇಶ ಕೊಟ್ಟರು, ನರಸಿಂಹ ಮಂತ್ರನ ಮುಂಚೆನೇ ಉಪದೇಶ ಕೊಟ್ಟರು. ಒಬ್ಬರು ಬಿಡಿ ಸನ್ಯಾಸಿಗಳು ಬಂದಿದ್ದರು, ಅವರಿಂದ ಕ್ರಮವರಿತ ಸನ್ಯಾಸವನ್ನು ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ಶೃಂಗೇರಿ ಮಠದಲ್ಲಿ ಕೊಡಿಸಲಾಯ್ತಂತೆ. ನೋಡಿ ಪಾಪ ಅವ್ರು ಹೇಳ್ಕೊತಾ ಇದ್ರಂತೆ, ಇದೊಂದು ನನ್ನ ದುರ್ಯೋಗ, ಮಠದಲ್ಲಿ ನಾನು ಸ್ವಾಮಿ ಆದರೆ ನನ್ನ ಗುರುಗಳಿಂದ ಸನ್ಯಾಸಾಶ್ರಮ ನನಗೆ ದತ್ತವಾಗಲಿಲ್ಲ ಅಂತ ಒಂದು ಕೊರಗು ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನ ಕಾಡ್ತಾ ಇತ್ತಂತೆ. ನೋಡಿ, ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಶಾರದೆಯ ಬಗ್ಗೆ ಕೆಲವು ಶ್ಲೋಕಗಳನ್ನು ರಚನೆ ಮಾಡಿದ್ದಾರಂತೆ. ಅದರಲ್ಲಿ ತಮ್ಮ ಮನಸ್ಸಿನಲ್ಲಿರುವ ಭಾವನೆಯನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರಂತೆ. ಯಾವ ರೀತಿ? ಸರ್ವಜ್ಞಂ ಶ್ರೀ ನೃಸಿಂಹಂ ಕುರು ಶಿವದಯಿತೆ ಸತ್ವರಂ ಮಧ್ವಿನಮ್ರಂ ಅಂತ. ಎಷ್ಟು ಜನ ಇದೆ ನೋಡಿ, ಒಬ್ಬ ಗುರುವಾದವನು ಇಂಥವನೇ ನನ್ನ ಶಿಷ್ಯನಾಗಿ ಬರಬೇಕು ಅಂತ ಶಾರದೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ ಆ ಶಿಷ್ಯನ ಯೋಗ್ಯತೆ ಎಷ್ಟಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಇದು ಶಾರದೆಯಲ್ಲಿ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಸಲ್ಲಿಸುತ್ತಿದ್ದ ಪ್ರಾರ್ಥನಾ ಕ್ರಮ. ಅವ್ರು ಹೇಳ್ತಾರಂತೆ, ಈ ನರಸಿಂಹನನ್ನು ಎಲೆ ತಾಯೇ ಸರ್ವಜ್ಞನನ್ನಾಗಿ ಮಾಡು, ಅಂದರೆ ನನ್ನಲ್ಲಿ ವಿನಮ್ರನಾಗಿರತಕ್ಕಂತಹ ಈ ಬಾಲಕನಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ನೀನು ಪ್ರದಾನ ಮಾಡು ಅಂತ ಹೇಳ್ತಾರಂತೆ. ಅಂದರೆ ಇಲ್ಲಿ ಸರ್ವಜ್ಞಂ ಅನ್ನುವ ಪದವನ್ನು ಇವರು ಸ್ವಾಮಿಗಳು ಏನಕ್ಕೆ ಉಪಯೋಗಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಈ ಅಜ್ಞ ಅಂದರೆ ಎಲ್ಲವನ್ನು ತಿಳಿದವನು ಅಂತ, ಸರ್ವವನ್ನು ತಿಳಿದವನು ಅಂತ ಸಾಮಾನ್ಯ ಅರ್ಥ ಆಗೋಯ್ತು. ಬ್ರಹ್ಮಜ್ಞಾನಿಯನ್ನಾಗಿ ಮಾಡು ಅಂತ ಅವ್ರು ಕೇಳ್ತಾ ಇದ್ರಂತೆ. ನೋಡಿ, ಬ್ರಹ್ಮಜ್ಞಾನಿ. ಶಾರದೆ ಹಸ್ತಾಕ್ಷರ ಹಾಕಿದ್ಲಂತೆ. ಇದಕ್ಕೊಂದು ಪೂರ್ವಪೀಠಿಕೆ ಇದೆ. ಚಂದ್ರಶೇಖರ ಭಾರತೀ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ಪ್ರತಿನಿತ್ಯ ಮೂಕ ಕವಿಯಿಂದ ರಚಿತವಾದಂತಹ ಇದಿದೆಯಲ್ಲ, ಯಾವುದು ಪಾದಾರವಿಂದ ಶತಕ, ಸ್ತುತಿ ಶತಕ, ಕಟಾಕ್ಷ ಶತಕ, ಮಂದಸ್ಮಿತ ಶತಕ, ಆರ್ಯ ಶತಕ ಅಂತ ಒಟ್ಟು 500 ಶ್ಲೋಕಗಳನ್ನು 5ನೇ ಶತಮಾನದಲ್ಲಿ ಮೂಕ ಕವಿ ಬರೆದಿದ್ದಾರೆ.
ಅದರಲ್ಲಿ ಆರ್ಯಾಶತಕವನ್ನು ಪ್ರತಿನಿತ್ಯ ಅಂದರೆ 100 ಶ್ಲೋಕಗಳು ಪ್ರತಿನಿತ್ಯ. ಆರ್ಯ ಅಂದರೆ ತಾಯಿ ಅಂತ ಅರ್ಥ, ಆರ್ಯ ಅಂದರೆ ಆರ್ಯ ಛಂದಸ್ಸಿನಲ್ಲಿದೆ ಅಂತ ಅರ್ಥ. ಅದನ್ನು ಪ್ರತಿನಿತ್ಯ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಹೇಳ್ಕೊತಾ ಇದ್ರಂತೆ. ಅದರ ಫಲಶ್ರುತಿಯಲ್ಲೇ ಒಂದು ಮಾತು ಬರುತ್ತೆ, ಆರ್ಯಾಶತಕಂ ಭಕ್ತ್ಯ ಆರ್ಯ ಕೃಪಾ ಕಟಾಕ್ಷೇಣ ನಿಸ್ಸರತೆ ವದನ ಕಮಲ ವಾಣಿ ಪೀಯೂಷ ಧೋರಣೆ ದಿವ್ಯ ಅಂತ ಅದರಲ್ಲಿ ಬರುತ್ತೆ. ಮುಖಕವಿ ಹೇಳಿದ್ದಾನೆ. ಏನಪ್ಪ ಅಂದರೆ ಆರ್ಯಾಶತಕವನ್ನು ಪ್ರತಿನಿತ್ಯ ಯಾರು ಪಾರಾಯಣ ಮಾಡ್ತಾರೋ ಅವರ ಮುಖವೆಂಬ ಕಮಲದಿಂದ ವಾಣಿ ಎನ್ನುವುದು ಹರಿಯುತ್ತೆ ಅಂತ ಹೇಳಿರೋದ್ರಿಂದ ಅದನ್ನು ಅವರು ವಿವೇಕ ಚೂಡಾಮಣಿಗೆ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಭಾಷ್ಯ ಬರೆದಿದ್ದಾರೆ. ಕೇವಲ 513 ಶ್ಲೋಕಕ್ಕೆ ಮಾತ್ರ ಭಾಷ್ಯ ಬರಲು ಸಾಧ್ಯವಾಯಿತು. ಇನ್ನು 53 ಶ್ಲೋಕಕ್ಕೆ ಅವ್ರು ಬರೀಲೇ ಇಲ್ವಂತೆ. ಮಠದವರೆಲ್ಲ ಹೋಗ್ಬಿಟ್ಟು, ಆಡಳಿತಾಧಿಕಾರಿಗಳೆಲ್ಲ ಹೋಗ್ಬಿಟ್ಟು ಇನ್ನು 53 ಶ್ಲೋಕಕ್ಕೆ ಹೇಳ್ಬಿಡಿ, ಬರೆದ್ಬಿಟ್ಟು ಪುಸ್ತಕ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವ್ರು ಚಂದ್ರಶೇಖರ ಭಾರತೀ ಹೇಳಿದ್ರಂತೆ, ಹೇಳೋದೆಲ್ಲ ಹೇಳಾಗಿದೆಯಪ್ಪ, ಇನ್ನೇನು ಹೇಳಲಿ ನಾನು, ಸಾಕು, ಪುಸ್ತಕನ ಪಬ್ಲಿಷ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸ್ವಾಮಿಗಳು ಹೇಳ್ತಾ ಇದ್ರಂತೆ. ಅಷ್ಟು ಚೆನ್ನಾಗಿದೆ. ಅಂದರೆ ಏನಪ್ಪ ಅಂತಂದರೆ, ಅವರು ಮುಂಚೆ ಪೂರ್ವಾಶ್ರಮದಲ್ಲಿ ತಾಯಿಯನ್ನು ಕುರಿತು ತಪಸ್ಸು ಮಾಡಿದ್ರು. ಗುರುಗಳು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು, ನರಸಿಂಹನನ್ನು ಸರ್ವಜ್ಞನನ್ನಾಗಿ ಮಾಡು, ನನ್ನಲ್ಲಿ ವಿನಮ್ರನಾಗಿದ್ದಾನೆ ಅಂತ, ಅಂದರೆ ಬ್ರಹ್ಮಜ್ಞಾನಿಯನ್ನಾಗಿ ಮಾಡು ಅಂತ. ಎರಡಕ್ಕೂ ಶಾರದೆ ಹಸ್ತಾಕ್ಷರವನ್ನು ಹಾಕಿ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಶಿಷ್ಯನನ್ನಾಗಿ ಪರಿಗ್ರಹಿಸುವಂತಹ ಸಂದರ್ಭವನ್ನು ಅವಳು ಕ್ರಿಯೇಟ್ ಮಾಡಿದ್ಲಂತೆ. ನೋಡಿ, ಇದೆಲ್ಲ ಅರ್ಥ ಮಾಡ್ಕೊತಾ ಹೋದಾಗ ಇತಿಹಾಸ ಏನು ಹೇಳುತ್ತೆ, ಪುರಾಣ ಏನು ಹೇಳುತ್ತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮುಂದಕ್ಕೆ ಬರ್ತೀನಿ. 10 ನಿಮಿಷದಲ್ಲಿ ನನ್ನ ಪ್ರವಚನ ಮುಗಿಯುತ್ತೆ. 1919ರಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ತಂದೆಯ ಅಗಲಿಕೆ ಆಯ್ತಂತೆ. ಅಂದರೆ ಅವರ 20ನೇ ವರ್ಷಕ್ಕೆ ಅವರು ಸನ್ಯಾಸ ತಗೊಂಡಿದ್ದು. ಸನ್ಯಾಸ ತಗೊಂಡು 7 ವರ್ಷ ಆದಮೇಲೆ ತಂದೆ ಅಗಲಿಕೆ ಉಂಟಾಗತ್ತೆ. ಆಗ ತುಂಬ ದುಃಖವನ್ನು ಅನುಭವಿಸ್ತಾನೆ. ಸನ್ಯಾಸಿಗಳಿಗೆ ದುಃಖ ಇಲ್ಲ ಅಂತ ಹೇಳ್ತಿರಲ್ಲ, ಚಂದ್ರಶೇಖರ ಭಾರತೀ ಸ್ವಾಮಿಗಳು ಹೇಳ್ತಾರೆ, ಈ ಮಠ ನನಗೆ ದೊರಕಿರುವುದು, ಈ ಸನ್ಯಾಸತ್ವ ನನಗೆ ದೊರಕಿರುವುದು ನನ್ನ ಪೂರ್ವ ಕರ್ಮದ ಫಲ ಅಂತ ಅವ್ರು ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಂಥ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅವ್ರು ಹೇಳ್ತಾರಂತೆ, ನೋಡಿ, ಎಲ್ಲ ಸಂತಾನವನ್ನು ನನ್ನ ತಾಯಿ ಕಳೆದುಕೊಂಡ್ಳು, 14ನೆಯ ಸಂತಾನವಾಗಿ ನಾನು ಬಂದೆ. ಇಳಿ ವಯಸ್ಸಿನಲ್ಲಿ ಅವ್ರನ್ನ ನೋಡ್ಕೊಳ್ಳಿಲ್ಲ. ನನಗೆ ಈ ಮಠ ಬೇಕಿತ್ತಾ? ನನಗೆ ಸನ್ಯಾಸತ್ವ ಬೇಕಿತ್ತಾ? ಇದು ನನ್ನ ಪೂರ್ವಕರ್ಮದ ಫಲ ಅಂತ ತಾಯಿ ಶಾರದಾಂಬೆಯ ಮುಂದೆ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಬಹಳ ದುಃಖವನ್ನು ಅನುಭವಿಸ್ತಾರಂತೆ. ಯಾಕಂದರೆ ಒಂದೊಂದೇ ಬಂಧನವನ್ನು ಕಳಚ್ತಾ ಅವರು ಅವಧೂತರಾಗಿದ್ದು. ತಂದೆ ಹೋದಾಗ ಒಂದು ಹಂತ ಮುಗೀತು. ನೆಕ್ಸ್ಟು 1919ರಲ್ಲಿ ತಂದೆ ಹೋಗಿದ್ದು. 1922ರಲ್ಲಿ ತಾಯಿ ಅಗಲಿಕೆ ಉಂಟಾಗುತ್ತೆ. ತಾಯಿ ಒಬ್ಬಳೇ ಆಗ್ಬಿಟ್ಲಲ್ಲ, ಅವಳು ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ. ಮುಂಚೆ ಎಲ್ಲ ನವರಾತ್ರಿ ಸಂದರ್ಭದಲ್ಲಿ ಆ ಮುತ್ತೈದೆಯರಿಗೆ ಕುಂಕುಮ ಕೊಡಬೇಕಾದ್ರೆ ತಾಯಿ ಬರ್ತಾ ಇರ್ಬೇಕಾದ್ರೆ ಚಂದ್ರಶೇಖರ ಭಾರತೀ ನೋಡ್ತಾ ಇದ್ರಂತೆ, ತಾಯಿ ಬರ್ತಾ ಇದ್ದಾಳೆ ಅಂತ. ಇನ್ನು ಆ ಅವಕಾಶನೂ ತಾಯಿ ತಪ್ಪೋಯ್ತಲ್ಲ, ತಂದೆ ಹೋಗ್ಬಿಟ್ರಲ್ಲ, ಈ ದುಃಖ ಅಂತೆ. ಶಾರದೆ ಮುಂದೆ ಹೇಳ್ಕೊತಾ ಇದ್ರಂತೆ, ನವಿಜಾನೆಂಬ ವಕ್ತುಂಚ ಮದ್ದುಃಖ ರೀತಿ ಅಂತ ಹೇಳ್ತಾ ಇದ್ದ. ನನ್ನ ಅರ್ಥ ಏನಪ್ಪ ಅಂದರೆ, ನನ್ನ ದುಃಖವನ್ನು ಹೇಳಿಕೊಳ್ಳೋಣಂಕಲ್ಲ ಆಗ್ತಾ ಇಲ್ಲ ತಾಯೇ, ನಿಮ್ಗೆ ಯಾರೂ ಇಲ್ಲ, ನಿನ್ನ ಮುಂದೆ ನಾನು ಹೇಳ್ಕೋಬೇಕು ಅಂತ ಹೇಳ್ತಾ ಇದ್ರಂತೆ. ಅದೇ ರೀತಿ ದುಃಖವನ್ನೇ ಪ್ರತಪ್ತೇಂತರಂಗೆ ಮದಿಯೇ, ದುಃಖದ ಬೆಂಕಿ ನನ್ನ ಒಡಲನ್ನು ಸುಡ್ತಾ ಇದೆ. ನೋಡಿ, ಇದೆಲ್ಲ ಅವ್ರು ಎಕ್ಸ್ಪ್ರೆಸ್ ಮಾಡಿರೋದು. ಸನ್ಯಾಸಿಗಳೆಲ್ಲ ಬಿಟ್ಟಿರ್ತಾರೆ ಅಂದ್ಕೊಂಡಿರ್ತೀವಿ, ಅವ್ರಿಗೂ ದುಃಖವೆನ್ನುವುದು ಬಾಧಿಸುತ್ತೆ. ಎಲ್ಲ ಮಜಲುಗಳನ್ನು ದಾಟಿ ಒಂದು ಹಂತವನ್ನು ತಲುಪಿದಾಗ ಮಾತ್ರ ಪೂರ್ಣ ಪ್ರಮಾಣದ ಜ್ಞಾನ ಅಂತ ನಾವು ಹೇಳ್ತಾ ಹೋಗ್ಬೋದು. ಅವರೇ ಹೇಳ್ತಾರಂತೆ, ಶಾರದೆ ಮುಂದೆ ಹೋಗ್ಬಿಟ್ಟು ಬಹಳ ದುಃಖದಿಂದ ಹೇಳ್ತಾರಂತೆ, ಯದಿತ್ವಂ ವದಸ್ಯಂಬ ತೇ ಪೂರ್ವಕರ್ಮ ತ್ವಯೇವ ಪ್ರಯತ್ನೇನ ಜೇತವ್ಯಮೇವಂ ತದಾ ಮಯ್ಯಜಸ್ರಂ ಕೃಪಾ ಸಂವಿಧೇಯ ಪ್ರಯತ್ನಂ ಕರೋಮ್ಯೇವ ತತ್ರಾಪಿ ಸಮ್ಯಕೋ. ಎಲೆ ಶಾರದೆಯೇ, ಇದು ನಿನ್ನ ಪೂರ್ವಕರ್ಮ, ನೀನು ಅನುಭವಿಸಿಯೇ ತೀರಬೇಕು ಅಂತ ಹೇಳೋದಾದರೆ, ನೀನು ಹೇಳೋದಾದರೆ, ಶಾರದೆ ಹೇಳ್ತಾ ಇದ್ದಾರೆ ಅವರು, ನೀನು ಹೇಳೋದಾದರೆ ನಿನ್ನ ಕೃಪೆಯನ್ನು ನನ್ನ ಮೇಲೆ ತೋರು, ನಿನ್ನ ಕೃಪಾ ಕಟಾಕ್ಷವನ್ನು ನನ್ನ ಮೇಲೆ ಬೀರೋ. ಆ ಕೃಪಾ ಕಟಾಕ್ಷದ ಸಹಾಯದಿಂದ ಪೂರ್ವಜನ್ಮದ ಕರ್ಮವನ್ನು ನಾನು ಕಳ್ಕೊತೀನಿ ಅಂತ ಶಾರದೆ ಮುಂದೆ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಆ ತಂದೆ ಹೋದಾಗ ತಾಯಿಯನ್ನು ನೆನೆಸಿಕೊಂಡು ಆ ದುಃಖವನ್ನು ಹೇಳ್ತಾರಂತೆ. ಹಾಗೆ ಒಂದೊಂದೇ ಬಂಧನ ಕಳಿಸ್ತಾ ಬಂತು. ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ನವರಾತ್ರಿ ಬಂತು ಅಂತಂದರೆ ಭಾಳ ಬೇಜಾರಾಗ್ತಿತ್ತಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಾರಣ ಏನು ಅಂತ ಯಾರೊಬ್ಬರು ಕೇಳಿದಾಗ ಅವ್ರು ಹೇಳಿದ್ರಂತೆ, ನನಗೆಲ್ಲ ಸರಿ, ಆರಾಧನೆಗಳು ಚೆನ್ನಾಗಿ ನಡೆಯುತ್ತೆ, ಲೋಕೋದ್ಧಾರಕ್ಕೆಲ್ಲ ನಡೀತಾ ಇದೆ ಸರಿ, ಆದರೆ ಆ ನವರಾತ್ರಿ ದರ್ಬಾರಲ್ಲಿ ನಾನು ಇದನ್ನೆಲ್ಲ ಧರಿಸ್ಬೇಕಲ್ಲಪ್ಪ, ಪೋಷಾಕೆಲ್ಲ ಧರಿಸ್ಬೇಕಲ್ಲ, ಅದು ನನಗೆ ಬಹಳ ದುಃಖ ಅಂತ ಹೇಳ್ಬಿಟ್ಟು ಅದನ್ನೇ ಅವರು ಸರ್ವಂ ವ್ಯರ್ಥಂ ಮರಣ ಸಮಯೇ ಸಾಂಬ ಏಕ ಸಹಾಯ ಅಂತ ಸಾಂಬಾಷ್ಟಕವನ್ನು ಬರೆದಿದ್ದಾರೆ. ಅದರಲ್ಲಿ
ತಮ್ಮನ್ನೇ ತಾವು ವರ್ಣನೆ ಮಾಡ್ಕೋತಾರಂತೆ. ಏನದು ಹೇಳ್ತೆ ಅಂತಂದರೆ, ದತ್ತ ಮೂರ್ಧ್ನೆ ಪ್ರವರಮಣೆಬೆರ್ ಜುಷ್ಟದೇ ವ್ಯತ್ಕಿರೇಟಂ ವಸ್ತಾಂ ದೇಹೆ ವಿವಿಧ ಮನೆಯರ್ ಹೇಮ ಸೂತ್ರಾವಬದ್ಧೈ ಆರೋಹ್ಯಾಸೌ ವಿಚರತು ಭುವಂ ತಿರ್ಯಗಾಂದೋಲಿಕಾಂಬ ಸರ್ವಂ ವ್ಯರ್ಥಂ ಮರಣ ಸಮಯೇ ಸಾಂಬಯೇಕ ಸಹಾಯ. ಮರಣದ ಸಮಯ ಬಂದಾಗ ಈಶ್ವರನ ಸಹಾಯ ಬಿಟ್ಟು ಇದ್ಯಾವುದೂ ಬರೋದಿಲ್ಲ. ಕಿರೀಟವನ್ನು ಧರಿಸಿದ್ದೇನೆ, ಛತ್ರ ಇದೆ, ಚಾಮರ ಇದೆ, ಚಾದರವನ್ನು ಧರಿಸಿದ್ದೇನೆ, ಶಾಲ್ಗಳೆಲ್ಲ ಓದ್ಕೊಂಡಿದ್ದೇನೆ, ಆದರೆ ಇದ್ಯಾವುದು ಸರ್ವಂ ವ್ಯರ್ಥಂ ಮರಣ ಸಮಯ ಸಾಂಬಯೇಕ ಸಹಾಯ ಅಂತ. ನವರಾತ್ರಿ ಬಂತು ಅಂತಂದರೆ ಏನು ಧರಿಸ್ಬೇಕಲ್ಲ ಅಂತ. ಯಾವಾಗ 1931 ಇಸ್ವಿಯಲ್ಲಿ ಅವರ ಶಿಷ್ಯರನ್ನು ಸ್ವೀಕಾರ ಮಾಡ್ತಾರೋ ತುಂಬ ಖುಷಿ ಆಯ್ತಂತೆ. ಈ ಬಂಧನವೂ ಹೋಯಿತು. ಅವ್ರ ಶಿಷ್ಯ ಸ್ವೀಕಾರ ಮಾಡಿದ ಮೊದಲನೇ ನವರಾತ್ರಿಗೆ ಒಂದು ಅಟಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಇಡೀ ಶೃಂಗೇರಿಲಿ. ಒಂದು ಬೆಳ್ಳಿ ಪಲ್ಲಕ್ಕಿ, ಇನ್ನೊಂದು ಬಂಗಾರದ ಪಲ್ಲಕ್ಕಿ. ಬಂಗಾರದ ಪಲ್ಲಕ್ಕಿಯಲ್ಲಿ ದೊಡ್ಡ ಗುರುಗಳು ಕುತ್ಕೋಬೇಕು, ಬೆಳ್ಳಿ ಪಲ್ಲಕ್ಕಿಯಲ್ಲಿ ಸಣ್ಣ ಗುರುಗಳು ಕುತ್ಕೋಬೇಕು. ಚಂದ್ರಶೇಖರ ಭಾರತಿ ಬೇಗ ಓಡ್ಕೊಂಬಂದು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂತ್ಬಿಟ್ರಂತೆ. ಎಲ್ರಿಗೂ ಸಂದಿಗ್ಧ ಸ್ಥಿತಿ, ಇದೇನು ಹಿಂಗಾಗ್ಬಿಡ್ತಲ್ಲ ಅಂತ. ಇಲ್ಲ, ಗುರುಗಳು ಬಂದಿದ್ದಾರೆ, ಅವ್ರು ಕೂತ್ಕೋತಾರೆ, ಇನ್ನು ಮುಂದೆ ಮಠವನ್ನು ನಡೆಸ್ತಾರೆ. ನಾನು ಇನ್ನು ಶ್ರವಣ ಆಗಿದೆ, ಮನನ ಆಗಿದೆ, ನಿಧಿಧ್ಯಾಸನ ಮಾಡಬೇಕು, ಹಾಗಾಗಿ ನನ್ನನ್ನು ಫ್ರೀಯಾಗಿ ಬಿಟ್ಬಿಡಿ ನೀವು ಅಂತ ಹೇಳಿದ್ರಂತೆ. ಆ ಮೊದಲನೇ ವರ್ಷದಿಂದನೇ ಸಂಪೂರ್ಣ ಜವಾಬ್ದಾರಿಯನ್ನು ಅಭಿನವ ವಿದ್ಯಾತೀರ್ಥರಿಗೆ ವಹಿಸ್ಕೊಟ್ಟು ಬ್ರಹ್ಮಜ್ಞಾನಿಯನ್ನು ಮಾಡ್ತಾ ಹೋದರು ಅಂತ ಹೇಳ್ತಾ ಹೋಗ್ಬೋದು. ಇನ್ನು ಮುಂದಕ್ಕೆ ಬರ್ತೀನಿ ಲಾಸ್ಟಿಗೆ, ಟೈಮ್ ಕಡಿಮೆ ಇರೋದ್ರಿಂದ ಇನ್ನೊಂದು ವಿಷಯ ಹೇಳಲೇಬೇಕು ನೋಡಿ. ಇದೊಂದು ಹೇಳಲೇಬೇಕು, ಅವಧೂತರಿಗೆ ಕರ್ಮಬಂಧನ ಇರೋಲ್ಲ, ಕರ್ಮಾತೀತರು. ಅವಧೂತರು ಕಾಲಾತೀತರು, ಅವಧೂತರು ಕಾಮಾತೀತರು ಅಂತ. ಇಲ್ಲಿ ಅವರ ಗುರುಗಳು, ಪೂರ್ವಾಶ್ರಮದಲ್ಲಿ ಗುರುಗಳು ಯಾರಪ್ಪ ಅಂದರೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಕೂಡಲಿಯಲ್ಲಿ ಅಭಿನವ ವಾಲಕೇಶ್ವರ ಸ್ವಾಮೀಜಿ ಅಂತ ಆನಂತರದಲ್ಲಿ ಅವರ ಸನ್ಯಾಸವನ್ನು ಸ್ವೀಕಾರ ಮಾಡಿ 4 ವರ್ಷಗಳ ಕಾಲ ಕೂಡಲಿ ಮಠಾಧಿಪತಿಗಳಾಗಿದ್ದರು ಅವರು. ಯಾರೋ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು. ಪೂರ್ವಾಶ್ರಮದಲ್ಲಿ ವ್ಯಾಕರಣಶಾಸ್ತ್ರ, ತರ್ಕಶಾಸ್ತ್ರ, ವೇದಾಂತವನ್ನು ಬೋಧಿಸಿದಂತಹ ಗುರುಗಳು. ಸನ್ಯಾಸತ್ವ ಸ್ವೀಕಾರ ಆದಮೇಲೂ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಮಠಕ್ಕೆ ಬಂದು ಇವರಿಗೆ ಬೋಧನೆಯನ್ನು ಮಾಡ್ತಾ ಇದ್ರಂತೆ, ಗುರುಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ರಂತೆ. ಒಂದು ವಿಶೇಷ ಸಂದರ್ಭ, ಅವ್ರು ಒಳಗಡೆ ಬಂದ ತಕ್ಷಣ, ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿ ಒಳಗಡೆ ಬಂದ ತಕ್ಷಣ ಯಾವುದೋ ಒಂದು ನೆಪವನ್ನು ಒಡ್ಡಿ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಎದ್ದು ನಿಲ್ತಾ ಇದ್ರಂತೆ. ನೋಡಿ, ಅವ್ರು ಎದ್ದು ನಿಲ್ಲೋ ಅವಶ್ಯಕತೆ ಇಲ್ಲ, ಗುರುಗಳು ಬರ್ತಾ ಇದ್ರಂತೆ, ಎದ್ದು ನಿಲ್ತಾ ಇದ್ರಂತೆ. ಅವರು ಗೃಹಸ್ಥಾಶ್ರಮಿ ಆದ್ದರಿಂದ ಇವರಿಗೆ ನಮಸ್ಕಾರ ಮಾಡ್ತಾ ಇದ್ರಂತೆ. ಯಾರಿಗೆ? ಸ್ವಾಮಿಗಳಿಗೆ, ಪೀಠಾಧಿಪತಿ ನಮಸ್ಕಾರ ಮಾಡ್ತಿದ್ರಂತೆ. ತಕ್ಷಣ ಅವರು ಶಾರದಾ ಕಡೆ ನೋಡ್ಬಿಟ್ಟು ಮನಸ್ಸಲ್ಲೇ ಈ ನಮಸ್ಕಾರ ನಮ್ಮ ಗುರುಗಳಿಗೆ ಹೋಗಲಿ, ಈ ನಮಸ್ಕಾರ ಶಾರದೆಗೆ ಹೋಗಲಿ ಅಂತ ಇದ್ರಂತೆ. ಆಮೇಲೆ ಮತ್ತೆ ಹೋಗ್ಬೇಕಾರೆ, ಪಾಠ ಇಲ್ಲ ಆದ್ಮೇಲೆ ಹೋಗ್ಬೇಕಾರೆ ಅವ್ರು ಎದ್ದು ಹೋಗ್ಬೇಕಾರೆ ಮತ್ತೆ ನಮಸ್ಕಾರ ಮಾಡ್ತಿದ್ರಲ್ಲ, ಮತ್ತೆ ಎದ್ದು ನಿಂತ್ಕೋತಾ ಇದ್ರಂತೆ. ನೋಡಿ, ಆ ಅವಧೂತರಿಗೆ ಯಾವುದೇ ರೀತಿಯ ಬಂಧನಗಳಿರೋದಿಲ್ಲ ಅನ್ನೋದಕ್ಕೆ ಇದೆಲ್ಲ ಮಾಡಬಾರ್ದು, ಇದು ಮಾಡಬೇಕು, ಅದು ಯಾವ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಈ ರೀತಿ ತಮ್ಮ ಗುರುಗಳಿಗೆ ಪೂರ್ಣ ಪ್ರಮಾಣದ ಗೌರವವನ್ನು, ಮರ್ಯಾದೆಯನ್ನು ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕೊಡ್ತಾ ಇದ್ದಾರೆ ಅಂತ ಅವರ ಇತಿಹಾಸವನ್ನು ಓದಿದಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಹೇಳಾದ್ಮೇಲೆ ಇನ್ನು ಒಂದು ವಿಷಯ ಹೇಳಬೇಕು. ಅಷ್ಟೋತ್ತರ ಮಾಲಿಕೆಯಲ್ಲಿ ಶಿಷ್ಯ ಪ್ರಬೋಧನ ಪಟವೇ ನಮಃ ಅಂತ ಬರುತ್ತೆ. ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅಷ್ಟೋತ್ತರ ಮಾಲಿಕೆಯಲ್ಲಿ ಶಿಷ್ಯ ಪ್ರಬೋಧನ ಪಟವೇ ಅಂದರೆ ಅರ್ಥ ಏನಪ್ಪ ಅಂದರೆ, ಯಾವ್ಯಾವ ಶಿಷ್ಯರಿಗೆ ಏನೇನು ಬೋಧನೆಯನ್ನು ಮಾಡಬೇಕೋ ಆಯಾ ಸಂದರ್ಭಕ್ಕೆ, ಆಯಾ ಕಾಲಕ್ಕೆ ಅನುಗುಣವಾಗಿ ಅದೇ ಬೋಧನೆಗಳನ್ನು ಮಾಡಿಕೊಂಡು ಆ ಬೋಧನೆಯ ಪ್ರಕಾರ ಯಾರು ಶಿಷ್ಯವರ್ಗ ಅನುಸರಿಸ್ತಾ ಇರುತ್ತೋ ಅವರೆಲ್ಲ ಉದ್ಧಾರ ಆಗಿರೋ ಅನೇಕ ಪ್ರಸಂಗಗಳನ್ನು, ಅನೇಕ ದೃಷ್ಟಾಂತಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಲೌಕಿಕರು ಬಂದ ತಕ್ಷಣ ನಾಮಸ್ಮರಣೆ ಮಾಡ್ರಪ್ಪ ಸಾಕು ಅನ್ನೋರಂತೆ. ಪರಮ ಪಂಡಿತರು ಬಂದ ತಕ್ಷಣ ಯಾಕ್ರಿ ಸಪ್ತಶತಿ ಪಾರಾಯಣ ಇಲ್ವೇನ್ರಿ, ಲಲಿತಾ ಪಂಚದಶಿ ಇಲ್ವೇನ್ರಿ, ಉಪದೇಶ ಇದೆಯೇನ್ರಿ, ಅದು ಸಾಧನೆಯನ್ನು ಮಾಡ್ರಿ, ಇಲ್ಲ ಆರ್ಯಾಶತಕವನ್ನು ಓದ್ರಿ, ಈ ರೀತಿ ಎಲ್ಲ ಹೇಳ್ತಾ ಇರುತ್ತೆ. ಪಾಮರರು ಯಾರು, ಲೌಕಿಕರು ಯಾರು, ವಿದ್ವಾಂಸರು ಯಾರು ಅಂತ ನೋಡಿಕೊಂಡು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಇಂತಹ ಕಷ್ಟ ಅಂತ ಹೇಳ್ಕೊಂಡಾಗ ಇದನ್ನು ಮಾಡಪ್ಪ, ಈ ಸಾಧನೆಯನ್ನು ಮಾಡಪ್ಪ ಅಂತ ಉಪದೇಶ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರ ಅಷ್ಟೋತ್ತರ ಮಾಲಿಕೆಯಲ್ಲಿ ಶಿಷ್ಯ ಪ್ರಬೋಧನ ಪಟವೇ ನಮಃ ಅನ್ನುವ ವಾಕ್ಯ, ಅನ್ನುವ ನಾಮಾವಳಿ ಬಂದಿರುತ್ತೆ. ಇಷ್ಟೆಲ್ಲ ಹೇಳಾದ್ಮೇಲೆ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ನಾವೆಲ್ಲ ಇವತ್ತು ನೆನೆದಿದ್ದೇವೆ. ನಮ್ಮೆಲ್ಲರ ಜೀವನ ಸಾರ್ಥಕತೆಯನ್ನು ಪಡೆದಿದೆ ಎನ್ನುವ ಮಾತಿನಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಅತಿಶಯೋಕ್ತಿ ಇಲ್ಲ, ವಸ್ತುಸ್ಥಿತಿಯ ವಾಸ್ತವಾಂಶದ ನೇರ ನಿರೂಪಣೆ ಅಂತ ಹೇಳ್ತಾ ಪ್ರತಿಯೊಂದನ್ನು ಏನೇನು ನುಡಿದಿದ್ದೀನೋ ಪ್ರತಿಯೊಂದನ್ನು ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಒಂದನ್ನು ಹೇಳಿ ನನ್ನ ಪ್ರವಚನವನ್ನು ಮುಗಿಸ್ತೇನೆ. ಇದನ್ನು ನೀವು ಕೇಳಿದ್ದೀರಾ, ಯಾವುದೋ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ ಅಂತ ಕೇಳಿದಿರಲ್ವಾ? ಯಾವುದ್ರಲ್ಲಿ ಬರ್ತದ? ಚಂದ್ರಶೇಖರ ಅಷ್ಟಕದಲ್ಲಿ. ಯಾರದನ್ನು ರಚನೆ ಮಾಡಿರೋದು? ಯಾರು? ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ ಯಾರು? ಮಾರ್ಕಂಡೇಯರು. ಮಾರ್ಕಂಡೇಯ ರಚನೆ ಮಾಡತಕ್ಕಂತಹ ಚಂದ್ರಶೇಖರ ಅಷ್ಟಕ. ಅಲ್ಲಿ ಈಶ್ವರನ ಕುರಿತು ಅವರು ಹೇಳಿದ್ದಾರೆ. ಆದರೆ ನಾವಿವತ್ತು ಚಿಂತನೆ ನಡೆಸಿದ್ದು ಚಂದ್ರಶೇಖರ ಭಾರತೀ ಸ್ವಾಮಿಗಳು.
ಚಂದ್ರಶೇಖರ ಭಾರತೀಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಅವರನ್ನು ನಾವು ಆಶ್ರಯ ಪಡೆದಿದ್ದೀವಿ ಅಂತಂದರೆ ಯಮನೂ ಸಹ ಏನು ಮಾಡಲಾರ ಎನ್ನುವ ವಾಕ್ಯದಲ್ಲಿ ಫುಲ್ಲು ಒಂದು ಏನು ಅದಕ್ಕೆ ಸಪೋರ್ಟಿವ್ ಆಗಿ ಹೇಳ್ಬೋದು ಅಂತ ಹೇಳ್ತಾ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸದವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಶೃಂಗೇರಿ ಶಂಕರ ಮಠದ ಧರ್ಮಾಧಿಕಾರಿಗಳಾದಂತಹ ಶ್ರೀಕಂಠಯ್ಯನವರಿಗೆ ವಂದಿಸುತ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ನಾಳೆಯಿಂದ ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಪರ್ವಕಾಲದಲ್ಲಿ ನಾವಿದ್ದೇವೆ. ಆ ತಾಯಿಯ ಆರಾಧನೆಯನ್ನು ನಾವು ಕಾಯ ವಾಚ ಮನಸ ಮಾಡೋಣ ಅಂತ ಹೇಳ್ತಾ, ಆಕೆಯ ಪೂರ್ಣಾನುಗ್ರಹ ಎಲ್ಲರಿಗೂ ಸಂದು ಬರಲಿ, ಗುರುದೇವತಾ ಅನುಗ್ರಹದಿಂದ ಪ್ರತಿಯೊಬ್ಬರು ಉತ್ತರೋತ್ತರ ಶ್ರೇಯಸ್ಸನ್ನು ಕಾಣುವಂತಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರ ಧ್ಯಾನ ಶ್ಲೋಕದೊಂದಿಗೆ ನನ್ನ ಪ್ರವಚನ ಮುಗಿಸ್ತೇನೆ. ಸದಾ ಎಲ್ಲರೂ ಹೇಳಬೇಕು, ಸದಾ ಆತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನವಮಿ ಶಾಸ್ತ್ರೇಶ ನಿಷ್ಣಾತಂ ಚಂದ್ರಶೇಖರ ಭಾರತೀ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.